ಗುಡ್ ಮಾರ್ನಿಂಗ್ ಮಕ್ಕಳೇ. ಸೊ ಅಜಯ್, ನಾವು ಹಿಂದಿನ ತರಗತಿಯಲ್ಲಿ 2020 ಪ್ರಶ್ನೆ ಪತ್ರಿಕೆ ನೋಡಿದ್ವಿ. ಇವಾಗಿನ ತರಗತಿಯಲ್ಲಿ 2021 ಸಾಲಿನಲ್ಲಿ ವರ್ಷದಲ್ಲಿ ಬಂದಂತಹ ಮೊರಾರ್ಜಿ ಪ್ರವೇಶ ಪರೀಕ್ಷೆಯ ವಿವರಣೆ ನೋಡೋಣ. ಆಯಿತಾ? ಮೊದಲ ವಿಭಾಗ ಗೊತ್ತಿದೆ ನಿಮಗೆ, ಕನ್ನಡ ವಿಭಾಗ. ಪ್ರಶ್ನೆಗಳಿಗೆ ನೇರವಾಗಿ ಹೋಗೋಣ. ಆಯ್ಕೆಗಳಲ್ಲಿ ಮಹಾಪ್ರಾಣ ಅಕ್ಷರಗಳ ಗುಂಪು ಯಾವುದು? ಮಹಾಪ್ರಾಣ ಅಕ್ಷರ, ದೊಡ್ಡ ಅಕ್ಷರಗಳು ಯಾವಿದ್ದಾವೆ? ಆಪ್ಷನ್ ಬಿ, ಖ, ಛ, ಠ, ಥ, ಪ. ದೊಡ್ಡ ಅಕ್ಷರಗಳು. ಸೊ ಇವುಗಳನ್ನು ನಾವೇಂತ ಕರಿತೀವಿ? ಮಹಾಪ್ರಾಣಾಕ್ಷರಗಳಂತ ಕರಿತೀವಿ. ರೂಢನಾಮ ಪದಕ್ಕೆ ಉದಾಹರಣೆ. ಹಾಗಾದರೆ ಗಂಗಾ ಏನಾಗುತ್ತೆ? ಯೋಗಿ ಏನಾಗುತ್ತೆ? ರೋಗಿ ಏನಾಗುತ್ತೆ? ರೋಗಿನೂ ಸಹ ಅನ್ವರ್ಥನಾಮ. ಆಯಿತಾ? ಗುಣಕ್ಕೆ ಸಂಬಂಧಪಡ್ತದೆ. ಆದರೆ ನದಿ ಅನ್ನೋದು ರೂಢನಾಮ. ಗಂಗಾ ನದಿ ಆದರೆ ಅದು ಅಂಕಿತ ನಾಮ ಆಗಿಬಿಡುತ್ತೆ. ಕಾವೇರಿ ನದಿ ಆದರೆ ಅಂಕಿತ ನಾಮ ಆಗುತ್ತೆ. ಆದರೆ ಬರೀ ನದಿ, ಕೇವಲ ನದಿ ಅನ್ನೋದಾದರೆ ಅದು ರೂಢನಾಮ ಆಗ್ತದೆ. ದಶೆಯಿಂದ ಎಂಬುದು ಎಂತಹ ವಿಭಕ್ತಿ ಪ್ರತ್ಯಯ? ಉ, ಅನ್ನು, ಇಂದ, ಗೆ, ಇಗೆ, ಕೆ, ದಶೆಯಿಂದ ಆ, ಪಲ್ಲಿ, ಅಲ್ಲಿ, ಆ, ಅಲ್ಲಿ. ಸೊ ದಶೆಯಿಂದ ಅನ್ನೋದು ಏನಾಗ್ತದೆ? ಪಂಚಮಿ. ಇನ್ನೊಂದು ಹೇಳಿದ್ದೆ, ನೀವು ಒಂದೊಂದೇ ಹುಡುಕ್ತಾ ಹೋಗ್ರಿ. 5 ಇದಾವೆ ತಾನೇ ಇಲ್ಲಿ. 5 ಅಂದರೆ ಏನು? ಪಂಚ, ಹೌದಲ್ವಾ? ಸೊ ಪಂಚಮಿ ಈ ಥರ ನೆನ್ಪಿಟ್ಕೊಬೋದು ನೀವು. ಓಕೆ. ಕಲಿ ಪದದ ಅರ್ಥ. ಕಲಿ ಅಂದರೆ ವೀರ. ಕಲಿ ಅಂದರೆ ವೀರ. ಹೊಳೆಯಲ್ಲಿ ಈ ಪದವು ಯಾವ ಸಂಧಿಗೆ ಉದಾಹರಣೆ? ನಿಜವಾಗ್ಲೂ ಹೊಳೆಯಲ್ಲಿ ಬಿಡಿಸಿ ಬರೆದ್ರೆ ಏನಾಗುತ್ತೆ? ಹೊಳೆಯಲ್ಲಿ ಬಿಡಿಸಿ ಬರೆದ್ರೆ ಏನಾಗುತ್ತೆ? ಹೊಳೆ ಪ್ಲಸ್ ಅಲ್ಲಿ ಏನಾಗ್ತದೆ ಮಕ್ಕಳೇ? ಹೊಳೆಯಲ್ಲಿ ಆಗ್ತದೆ. ರೈಟ್? ಸೊ ಹೊಳೆ ಪ್ಲಸ್ ಅಲ್ಲಿ, ಹೊಳೆ ಬಂತು, ಆ ಇತ್ತು, ಆ ಜಾಗದಲ್ಲಿ ಯಾರು ಬಂದರು? ಯಕಾರಾಗಮ ಬಂತು. ಸೊ ಹಾಗಾಗಿ ಇದೊಂದು ಆಗಮ ಸಂಧಿ. ಅಥವಾ ಇದನ್ನು ಭಾಳ ನಿರ್ದಿಷ್ಟವಾಗಿ, ಭಾಳ ಸ್ಪಷ್ಟವಾಗಿ ಇಡಬೇಕಂದ್ರೆ ಇದು ಯಕಾರಾಗಮ ಸಂಧಿ ಆಗ್ತದೆ. ರೈತರು ಈ ಪದದ ಏಕವಚನ ರೂಪ. ರೈತ. ಕರೆಕ್ಟ್, ಗುಡ್. ಬಾಪು ಗಾಂಧಿ ಆದ ಕಥೆ. ಈ ಮಕ್ಕಳ ಕಾದಂಬರಿಯನ್ನು ಬರೆದ ಕವಿ? ಮಹಮ್ಮದ್ ಕುಮ್ಯ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಮಳೆ ಪ್ಲಸ್ ಕಾಲ ಈಸ್ ಈಕ್ವಲ್ ಟು ಮಳೆಗಾಲ. ಮಕ್ಕಳೇ, ಇಲ್ಲಿ ಏನಾಗಿದೆ? ಮಳೆ ಹಾಗೆ ಬಂದಿದೆ, ಕಾಲ ಇದ್ದಿದ್ದು ಗಾಲಾಗಿದೆ. ಕತಪಗಳಿಗೆ ಗದಬಗಳು ಬಂದರೆ ಏನಂತ ಕರಿತೀವಿ? ಅದನ್ನು ಎಂಥ ಸಂಧಿ ಅಂತ ಕರಿತೀವಿ? ಆದೇಶ ಸಂಧಿ. ಇಲ್ಲಿ ಈ ಸಂಧಿ ಕಾರ್ಯ ಆದ ನಂತರ ಬರುವ ಉತ್ತರ ಏನು? ಮಳೆಗಾಲ ಇಲ್ಲಿದೆ. ಆಪ್ಷನ್ ಡಿ ಬರಬೇಕಾ? ಒಂದು ವೇಳೆ ಸಂಧಿ ಯಾವುದು ಅಂತ ಕೇಳಿದರೆ ಆದೇಶ ಸಂಧಿ ಆಗ್ತಿತ್ತು. ಕತಪಗಳಿಗೆ ಗದಬಗಳು ಬಂದರೆ ಆದೇಶ ಸಂಧಿ ಆಗ್ತಿತ್ತು. ಆದರೆ ಇಲ್ಲಿ ನಮಗೆ ಕೇವಲ ಪದ ಅಷ್ಟೇ ಕೇಳಿದರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ನಮ್ಮ ಬಾಳು 6ಕ್ಕೆ ಏರಲಿಲ್ಲ, ಡ್ಯಾಶ್ಗೆ ಇಳಿಯಲಿಲ್ಲ. 6ಕ್ಕೆ ಏರಲಿಲ್ಲ, 3ಕ್ಕೆ ಇಳಿಯಲಿಲ್ಲ. ಇದೆಂಥ ಗಾದೆ ಮಾತಾ ಇದು? ಓಕೆ. ನಿಮ್ಮ ಪಾಠಗಳಲ್ಲಿ ಬರ್ತದ? ಗುಡ್. ದ್ವಿರುಕ್ತಿ ಇದಕ್ಕೆ ಒಂದು ಉದಾಹರಣೆ. ಸರಸರ, ಪಟಪಟನೆ, ಜುಳು, ಬೇಗ. ಮಕ್ಕಳೇ, ದ್ವಿರುಕ್ತಿ ಅನ್ನೋದು ಜೋಡು ನುಡಿ ಥರನೇ ಇರುತ್ತೆ. ಆದರೆ ಅದಕ್ಕೆ ಸ್ವಲ್ಪ ಅರ್ಥ ಇರ್ತದೆ. ಅದಕ್ಕೇನಿರ್ತದೆ? ಅರ್ಥ ಇರ್ತದೆ. ಅದಕ್ಕೆ ದ್ವಿರುಕ್ತಿ ಅಂತ ಕರಿತೀವಿ ನಾವು. ಭಾವಸೂಚಕ ಚಿಹ್ನೆಗೆ ಇರುವ ಇನ್ನೊಂದು ಹೆಸರು ಆಶ್ಚರ್ಯಕರ ಚಿಹ್ನೆ, ಆಶ್ಚರ್ಯ ಸೂಚಕ ಚಿಹ್ನೆ ಇಂತೆಲ್ಲ ಕರಿತೀವಿ. ಆಯಿತಾ? ಅದು ಯಾವ ಥರ ಬರುತ್ತೆ ಚಿಹ್ನೆ? ಈ ಥರ ಬರುತ್ತೆ. ಅಲ್ಪ ವಿರಾಮ ಚಿಹ್ನೆ ಹೇಗೆ ಬರುತ್ತೆ? ಈ ರೀತಿ ಬರುತ್ತೆ. ಅರ್ಧ ವಿರಾಮ ಚಿಹ್ನೆ ಹೇಗೆ ಬರುತ್ತೆ? ಅರ್ಧ ವಿರಾಮ, ಅಲ್ಪ ವಿರಾಮ ಅಲ್ಲ, ಅರ್ಧ ವಿರಾಮ ಚಿಹ್ನೆ. ಪ್ರಶ್ನಾರ್ಥಕ ಚಿಹ್ನೆ ಹೇಗೆ ಬರುತ್ತೆ? ಗೊತ್ತಿದೆ ನಿಮಗೆ. ಅರ್ಥ ಆಯ್ತಾ? ರೈಟ್. ಡ್ಯಾಶ್ ಬಹಳ ಒಳ್ಳೆಯವರು. ಇದು ಒಳ್ಳೆಯವರು ಅಂದರೆ ಇಲ್ಲೇನಿದೆ? ಬಹುವಚನ ಇದೆ. ಒಬ್ರಿಗಿಂತ ಜಾಸ್ತಿ ಇರಬೇಕು. ಒಬ್ರಿಗಿಂತ ಜಾಸ್ತಿ ಯಾರಿದ್ದಾರೆ? ಅವು ಅನ್ನೋದಾಗತ್ತಾ? ಅವು ಬಹಳ ಒಳ್ಳೆಯವರು ಅಂತ ಹೇಳೋಕ್ಕಾಗತ್ತಾ? ಮನುಷ್ಯರಿಗೆ, ವ್ಯಕ್ತಿಗಳಿಗೆ ಅವು ಇವು ಅಂತ ಹೇಳ್ತೀವ ನಾವು? ಇಲ್ಲ. ಅವು ಇವೆರಡೂ ಬರೋಕ್ಕೆ ಸಾಧ್ಯವೇ ಇಲ್ಲ. ಇವನು ಬಹಳ ಒಳ್ಳೆಯವರು. ಸರಿ ಅನ್ಸುತ್ತಾ ನಿಮಗೆ? ಇಲ್ಲೂ ಬಹುವಚನ ಬರಬೇಕು, ಇಲ್ಲೂ ಸಹ ಬಹುವಚನ ಬರಬೇಕು. ಅದು ಎಲ್ಲಿದೆ? ಇವರು. ಆಪ್ಷನ್ ಬಿ ಸರಿ ಆಗ್ತದೆ.
ಸಾರಿ. ವರ್ಣಮಾಲೆಯಲ್ಲಿ ವರ್ಗೀಯ ವ್ಯಂಜನಗಳು ಡ್ಯಾಶ್ ಅಕ್ಷರಗಳಿವೆ. ವರ್ಗೀಯ ವ್ಯಂಜನಗಳು 25 ಇದ್ದಾವೆ. ಯಾವ್ಯಾವು? ಕ ಇಂದ ಮಾತಂಕ ಬರ್ತದೆ, ಹೌದಲ್ರಿ? ಕ ಇಂದ ಮಾತಂಕ ಬರ್ತದೆ. ಅವರ್ಗೀಯ ವ್ಯಂಜನಗಳು ಎಷ್ಟಿದಾವೆ ಮಕ್ಕಳು? ಯ ರ ಲ ವ ಶ ಶ ಸ ಹ ಳ. ವೆರಿ ಗುಡ್. ಸೊ 25 ವರ್ಗೀಯ ವ್ಯಂಜನಗಳಿದಾವೆ ಮಕ್ಕಳೇ. ಯೋಗವಾಹಗಳು ಅಂದರೆ ಯಾವ್ಯಾವ? ಆಪ್ಷನ್ ಅದರಲ್ಲಿ ಅಮ್ಗೆ ಏನಂತೀವಿ? ಹಾಗೆ. ಥ್ಯಾಂಕ್ ಯು. ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೇರಿಸಿದ ದಿನಾಂಕ? ಇದು ಬರಲ್ಲ. ಜನವರಿ 26 ಅವ್ರನ್ನ ಗಲ್ಲಿಗೇರಿಸಿದ್ದು. ಅವರು ಹುಟ್ಟಿದ ದಿನಾಂಕ ಸ್ವಾತಂತ್ರ್ಯ ದಿನಾಚರಣೆ. ಆ ದಿನನೇ ಹುಟ್ಟಿದ್ದು. ಗಣರಾಜ್ಯೋತ್ಸವ ದಿನ ಯಾವ ವರ್ಷ? ಪಕ್ಕ 33 ಅಲ್ವಾ? 13 ಅಲ್ವಾ? ಓಕೆ, 1831. ನೀವು ಹೇಳಿದ್ದು ನಾನು ನಂಬ್ತಾ ಇದ್ದೇನೆ. ಓಕೆ, ಗುಡ್. ಡ್ಯಾಶ್ ಸುಳ್ಳಾದರೂ ಗಾದೆ ಸುಳ್ಳಾಗದು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಕೊಟ್ಟಿರುವ ಆಯ್ಕೆಗಳಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಪದಕ್ಕೆ ಉದಾಹರಣೆ ಯಾವುದು? ಸಪ್ತಮಿ ಯಾವುದು? ಸಪ್ತಮಿ ಏನು ಬರುತ್ತೆ ಸಪ್ತಮಿಯಲ್ಲಿ? ಉ, ಅನ್ನು, ಇಂದ, ಗೆ, ಕೆ, ಆ, ಅಲ್ಲ ದಶೆಯಿಂದ ಆ, ಅಲ್ಲಿ. ಸಪ್ತಮಿಯಲ್ಲಿ ಏನು ಬರ್ತದೆ? ಅಲ್ಲಿ. ಅಲ್ಲಿ ಎಲ್ಲಿದೆ? ಮರದಲ್ಲಿ. ಹೌದಿರಿ? ಭೂಮಿ, ಇಳೆ, ಆಕಾಶ, ಪೃಥ್ವಿ ಈ ಪದಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು? ಆಕಾಶ. ಕರೆಕ್ಟ್, ಗುಡ್. ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ? ಹೌದಾ? ರಿಯಲಿ? 48 49? ಥ್ಯಾಂಕ್ ಯು. ಇಂಗ್ಲೀಷ್ ವಿಭಾಗಕ್ಕೆ ಹೋಗ್ಬೋದಾ? ಬನ್ನಿ. ದ ಸನ್ ರೈಸಸ್ ಇನ್? ಸೂರ್ಯ ಹುಟ್ಟೋದೆಲ್ಲಿ? ಪೂರ್ವ ದಿಕ್ಕಿನಲ್ಲಿ, ಈಸ್ಟಲ್ಲಿ. ಕರೆಕ್ಟ್ ಅಜಯ್? ರಾಮಪ್ರಸಾದ್, ದ ಸಿನೋನಿಮ್ ಆಫ್ ಟ್ರಬಲ್. ಟ್ರಬಲ್ ಎಂಬ ಪದಕ್ಕೆ ಸಿನೋನಿಮ್ ಕಂಡುಹಿಡಿಬೇಕು. ಸಿನೋನಿಮ್ ಅಂದ್ರೆ ಏನು? ಆಂಟೋನಿಮ್ ಅಂದರೆ ವಿರುದ್ಧಾರ್ಥಕ ಪದ. ಓಕೆ, ಲೆಕ್ಕನ. ಆಂಟೋನಿಮ್ ಅಂದರೆ ವಿರುದ್ಧಾರ್ಥಕ ಪದ. ಸೊ ಸಿನೋನಿಮ್ ಆಫ್ ಟ್ರಬಲ್, ಪ್ರಾಬ್ಲಮ್. ಆಪ್ಷನ್ ಸಿ. ವೆರಿ ಗುಡ್. ಐ ವಿಲ್ ಕಮ್ ಟು ಮಾರ್ಕೆಟ್ ಅಟ್ ಡ್ಯಾಶ್. ಲುಕ್ ಎಟ್ ದ ಪಿಕ್ಚರ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ಈ ಟೈಮ್ ನೋಡ್ಬಿಟ್ಟು ಹೇಳಬೇಕು. ನಾನು ಈ ಸಮಯಕ್ಕೆ ಮಾರ್ಕೆಟಿಗೆ ಬರ್ತೇನೆ. ಕ್ವಾರ್ಟರ್ ಪಾಸ್ಟ್ 5 o'clock. ಕ್ವಾರ್ಟರ್ ಪಾಸ್ಟ್ 5 o'clock ಅಂದರೆ ಅರ್ಥ ಏನು? 5 o'clock ಅಂದರೆ ಅರ್ಥ ಆಗುತ್ತಾ? 5 ಗಂಟೆ. ಕ್ವಾರ್ಟರ್ ಪಾಸ್ಟ್ ಅಂದರೆ? ಕ್ವಾರ್ಟರ್ ಪಾಸ್ಟ್ ಅಂದ್ರೇನು? ಕ್ವಾರ್ಟರ್ ಪಾಸ್ಟ್ ಅಂದರೆ 1/4 ಗಂಟೆ ಮುಂದೆ ಹೋಗ್ಬಿಟ್ಟದೆ. 5 ಗಂಟೆಗಿಂತ 1/4 ಗಂಟೆ ಜಾಸ್ತಿ ಆಗಿದೆ. ಆಯಿತಾ? ಅದಕ್ಕೇನಂತೀವಿ? ಕ್ವಾರ್ಟರ್ ಪಾಸ್ಟ್ 5 o'clock ಅಂತೀವಿ. ಅರ್ಥ ತಪ್ಪ? ಅಕಸ್ಮಾತ್ 4:45 ಇದ್ರೆ ಏನಂತಿದ್ವಿ ನಾವು ಇಂಗ್ಲೀಷಲ್ಲಿ? ಕ್ವಾರ್ಟರ್ ಟು 5 o'clock. ಕ್ವಾರ್ಟರ್ ಟು 5 o'clock ಅಂದರೆ ಇನ್ನು 5 ಗಂಟೆ ಆಗಕ್ಕೆ ಇನ್ನು 1/4 ಗಂಟೆ ಐತಿ ಅಂತ. 4:45 ನೋಡ್ರಿ, 4:45. 5 ಗಂಟೆಗಿನ 1/4 ಗಂಟೆ ಇದೆ, ಹಂಗೆ ಹೇಳ್ತೀವಿ ಅದನ್ನು. ಆಯಿತಾ? ಸೊ ಇದು ಗೊತ್ತಲ್ವಾ? 5 o'clock, 5 ಗಂಟೆ. ಇದೆಷ್ಟು ಅಂತ ಹೇಳ್ತೀರಾ? 5:30 o'clock. 5:15 ಅಂತ. ಅರ್ಥ ಆಯ್ತಾ? 5 ಗಂಟೆಗಿಂತ 30 ನಿಮಿಷ ಜಾಸ್ತಿ ಆಗಿದೆ, 5:15 ಅಂತ ಹೇಳ್ಬೋದು ಅದನ್ನು. ಗುಡ್. ಲಿಟಲ್ ಬಾಯ್. ಸೆಲೆಕ್ಟ್ ದ ಕರೆಕ್ಟ್ ಪ್ಲೂರಲ್ ಫಾರ್ಮ್. ಲಿಟಲ್ಸ್ ಬಾಯ್ಸ್. ಹಾಂ, ಆ ಥರನಾ? ಲಿಟಲ್ ಬಾಯ್ಸ್. ಲಿಟಲ್ ಬಾಯ್ಸ್. ಆಪ್ಷನ್ ಸಿ ಕರೆಕ್ಟ್. ವಿ ಟೇಸ್ಟ್ ವಿತ್ ಅವರ್ ಮೌತ್. ಸ್ಟಮಕ್, ಹಾಂ, ಟಂಗ್ ಅಥವಾ ಟೀತ್. ವಿ ಟೇಸ್ಟ್ ವಿತ್ ಅವರ್ ಟಂಗ್. ವಿ ಸ್ಪೀಕ್ ವಿತ್ ಅವರ್ ಮೌತ್. ರೈಟ್? The place where birds live is a dash. A place where birds live we call it as nest. We call it as a nest. You are the student of 6th standard. The question tag. Are you the student of 6th standard? Aren't you the student of 6th standard? Are you the student of 6th standard? Are you ಅಂತ ಬರಬೇಕಿತ್ತಲ್ವಾ?
ಯು ಆರ್ ದ ಹಾಂ 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 ಮುಂದೆ ಹೋಗ್ಬೇಕಾ ಹೇಗೆ? ಯು ಆರ್ ದ ಸ್ಟೂಡೆಂಟ್ ಆಫ್ 6th ಸ್ಟ್ಯಾಂಡರ್ಡ್, ಆರಂಟ್ ಯು? ಆರಂಟ್ ಯು? ಯು ಆರ್ ದ ಸ್ಟೂಡೆಂಟ್ ಆಫ್ 6th ಸ್ಟ್ಯಾಂಡರ್ಡ್, ಆರಂಟ್ ಯು? ನೀವು 6ನೇ ಕ್ಲಾಸ್ ಹುಡುಗ, ನೀವು 6ನೇ ತರಗತಿಯ ವಿದ್ಯಾರ್ಥಿ ಅಲ್ವಾ? ಹೌದಲ್ವಾ? ಹೀಗೆ ಕೇಳ್ತೀವಿಲ್ವಾ? ಸೊ ಯು ಆರ್ ದ ಸ್ಟೂಡೆಂಟ್ ಆಫ್ 6th ಸ್ಟ್ಯಾಂಡರ್ಡ್, ಆರಂಟ್ ಯು ಅಂತ ಈ ಥರ ಕ್ವೆಶನ್ ಟ್ಯಾಗ್ ಆದರೆ ಆಪ್ಷನ್ 3 ಬರ್ತದೆ. ಸ್ನೇಕ್ ಹಿಸ್ಸಸ್, ಬರ್ಡ್ಸ್ ಚಿರಪ್ಸ್, ಚಿರಪ್ಸ್. ಹಾಂ 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 ಹಾಗಾದರೆ ಮ್ಯೂ ಅಂತ ಯಾರಂತಾರೆ? ಹಾಂ ನೀಸ್ ಅಂತ? ಮೂ, ಕೌ. Rewrite the following sentence using plural of the underlined verbs. You can skip it. You can skip it. Allah. You don't have to skip it. You don't have to skip it because ಒಮ್ಮೆ ಓದ್ ನೋಡೋಣ. I appreciate your love for animals and birds. We appreciate your for ಅಂತ ಬರುತ್ತೆ. Your love for ಅಂತ ಬರಬೇಕಿತ್ತಲ್ವಾ? ಇದು ಬರೋದಿಲ್ಲ. They appreciate your love for animals and bird ಅಷ್ಟೇ ಬರುತ್ತೆ. ಬರ್ಡ್ಸ್ ಬರಬೇಕಿತ್ತಲ್ವ? ಇದು ಬರೋದಿಲ್ಲ. ವಿ ಅಪ್ರಿಷಿಯೇಟ್ ಯುವರ್ ಲವ್ ಫಾರ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್. ಐ ಅಪ್ರಿಷಿಯೇಟ್ ಯುವರ್ ಲವ್ ಫಾರ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್. ರೀರೈಟ್ ದ ಫಾಲೋಯಿಂಗ್ ಸೆಂಟೆನ್ಸ್ ಯೂಸಿಂಗ್ ಪ್ಲೂರಲ್ ಆಫ್ ದಿ ಅಂಡರ್ಲೈನ್ ವರ್ಡ್ಸ್. ಎಲ್ಲದೂ ಪ್ಲೂರಲ್ ಬರಬೇಕಂದ್ರೆ ಆಪ್ಷನ್ 4 ಬರ್ತದೆ. ವಿ ಅನ್ನೋದು ಪ್ಲೂರಲ್, ಅನಿಮಲ್ಸ್ ಅನ್ನೋದು ಪ್ಲೂರಲ್ಲು, ಬರ್ಡ್ಸ್ ಅನ್ನೋದು ಪ್ಲೂರಲ್ಲು. ಈ ಥರ ನೋಡಿದ್ರೆ ಆಪ್ಷನ್ ಡಿ ಬರ್ಬೋದು. ಆಯಿತಾ? ಶೂಟ್ ದ ಎನಿಮೀಸ್, ಸಜೆಸ್ಟ್. ಶೂಟ್ ದ ಎನಿಮೀಸ್ ಕಮಾಂಡ್ ಅದು ಕಮಾಂಡ್ ಕೊಟ್ಟಿದ್ದು ಆದೇಶ ಅದು. ಆಯಿತಾ? ದ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಅಮಾಂಗ್ ದ ಫಾಲೋಯಿಂಗ್ ಈಸ್ TREAT, ಟ್ರೀಟ್. ದ ಪ್ರಿಫಿಕ್ಸ್ ಫಾರ್ ದ ವರ್ಡ್ ಸೆಲ್ಫಿಶ್, ಇನ್ಸೆಲ್ಫಿಶ್, ವಿತ್ ಸೆಲ್ಫಿಶ್, ಅನ್ಸೆಲ್ಫಿಶ್. ವೆರಿ ಗುಡ್. ಸ್ವಾರ್ಥಿ ಅಲ್ಲ ಅಂತ ಅರ್ಥ. ದ ಬುಕ್ ಈಸ್ ಕೆಪ್ಟ್ ಡ್ಯಾಶ್ ದ ಬ್ಯಾಗ್. ಪ್ರಿಪೋಸಿಷನ್ ಯಾವ್ದು ಬರುತ್ತೆ? ದ ಬುಕ್ ಈಸ್ ಕೆಪ್ಟ್ ಇನ್ ದ ಬ್ಯಾಗ್. ಅ ಪರ್ಸನ್ ಹೂ ಆರ್ಗ್ಯೂಸ್ ಇನ್ ದ ಕೋರ್ಟ್. ಕೋರ್ಟಲ್ಲಿ ಯಾರು ವಾದ ಮಾಡೋದು? ಲಾಯರ್. ಅರೇಂಜ್ ದ ವರ್ಡ್ಸ್ ಆ್ಯಸ್ ಯು ಫೈಂಡ್ ದೆಮ್ ಇನ್ ಅ ಡಿಕ್ಷನರಿ. ಡಿಕ್ಷನರಿ ಪ್ರಕಾರ ಇದನ್ನು ಜೋಡಿಸ್ಬೇಕು. ಎಲ್ಲ ಮೊದಲು ಸಿ ಬಂದಿದೆಯಾ? ಸಿ ಮೊದಲು ಯಾರು ಬರ್ಬೇಕು? ಸಿ ಆದಮೇಲೆ ಎ ಬರಬೇಕಾ? ಡಿಕ್ಷನರಿ ಪ್ರಕಾರ ಯಾವ್ದು ಬರುತ್ತೆ? ಎ ಬರುತ್ತೆ. ಸೊ ಎಯಿಂದ ಏನಿದೆ? CARES, ಸಿ. ಕೇರ್ಸ್ ಬಂತು. ಎ ಆದಮೇಲೆ ನೆಕ್ಸ್ಟ್ ಯಾವ್ದು ಬರಬೇಕು? ಎಚ್ ಬರಬೇಕು. CHILDHOOD, ಚೈಲ್ಡ್ಹುಡ್ ಆಯಿತು. ನೆಕ್ಸ್ಟ್ ಓ ಬರಬೇಕು. ಕರೆಕ್ಟಾ? ಎರಡರಲ್ಲೂ ಓ ಇದೆ. ಇಲ್ಲೂ ಓ ಇದೆ, ಇಲ್ಲೂ ಓ ಇದೆ. ಸರಿನಾ? ಅದಾದ ಮೇಲೆ ಇದರ ನಂತರ ಮೊದಲನೇ ಅಕ್ಷರ ಯಾವುದಿದೆ? ಎ ಬರುತ್ತಾ ಇಲ್ಲ ಯು ಬರುತ್ತಾ? ಫಸ್ಟು ಎ ಬರುತ್ತೆ. ಎ ಇರೋದು ಒಂದೇ. COCHMAN, ಕೋಚ್ ಮ್ಯಾನ್. ಮತ್ತಿನ್ನೊಂದು COUR, ಕರೇಜ್. ಸೊ ಇದು ಯಾವ ಕ್ರಮದಲ್ಲಿದೆ ಮಕ್ಕಳೇ? ಕೇರ್ಸ್ ಅನ್ನೋದು ಎಷ್ಟನೇ ಸಂಖ್ಯೆ? 4ನೇ ಸಂಖ್ಯೆ. ಕೇರ್ಸ್ ಅನ್ನೋದು 4ನೇ ಸಂಖ್ಯೆ. ಚೈಲ್ಡ್ಹುಡ್ ಅನ್ನೋದು ಎಷ್ಟನೇ ಸಂಖ್ಯೆ? 2 ಆಗಬೇಕಪ್ಪ ಇದು. ಆಯಿತಾ? 2ನೇ ಸ್ಥಾನದಲ್ಲಿದೆ. ಕೋಚ್ ಮ್ಯಾನ್ ಅನ್ನೋದು 1ನೇ ಸ್ಥಾನದಲ್ಲಿದೆ ಮತ್ತು ಕರೇಜ್ ಅನ್ನೋದು 3ನೇ ಸ್ಥಾನದಲ್ಲಿದೆ. ರೈಟ್? 4 2 1 3, 4 2 1 3 ಆಪ್ಷನ್ ಬಿ. 4 2 1 3 ಆಪ್ಷನ್ ಬಿ ಅಲ್ಲಿ ಬರುತ್ತೆ. ಓಕೆ, ಮುಂದಿನ ಪ್ರಶ್ನೆ ಹೋಗ್ಬೋದಾ? ಹಿ ಈಸ್ ಅ ಡ್ಯಾಶ್ ಬಾಯ್. ಹಿ ಈಸ್ ಅ ಡ್ಯಾಶ್ ಬಾಯ್. ಯೂತ್ ಬಾಯ್, ಯಂಗ್ ಬಾಯ್, ಕ್ಲೆವರ್ ಬಾಯ್, ಸ್ಮೂತ್ ಬಾಯ್. ಕ್ಲೆವರ್ ಅನ್ನೋದು ಎಂಥ ಪದ? ಅಡ್ಜೆಕ್ಟಿವ್. ಹೌದಾ ಇಲ್ವಾ? ವಿಶೇಷಣ. ಗುಡ್. ಬಿವೇರ್ ಆಫ್ ಡಾಗ್ಸ್. ದ ಸೆಂಟೆನ್ಸ್ ಎಂಫಸೈಸಸ್ ಅನೌನ್ಸ್ಮೆಂಟ್, ಸ್ಟೇಟ್ಮೆಂಟ್, ಕಾಷನ್, ಇನ್ಸ್ಟ್ರಕ್ಷನ್. ನೋ, ಕಾಷನ್ ಅಂತ ಬರೆದಿರ್ತಾರೆ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಸಲ್ಲಿ. ಆಮೇಲೆ ಕೆಲವೊಂದು ಮನೆಗಳ ಮುಂದೆ ನಾಯಿ ಇದೆ ಎಚ್ಚರಿಕೆ ಅಂತ ಬರೆದಿರ್ತಾರೆ ಗೇಟ್ ಮೇಲೆ. ನೋಡಿದ್ದೀರಾ? ಅದೇನದು? ಎಚ್ಚರಿಕೆ ತಾನೇ? ಎಚ್ಚರಿಕೆ ಸಂದೇಶ. ಈ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಹಿಂಗಿರ್ತದೆ, ಹಿಂಗೆ ಬರೆದ್ಬಿಟ್ಟು ಡೇಂಜರ್ ಅಂತ ಬರೆದಿರ್ತಾರೆ, ಅಥವಾ ಕಾಷನ್ ಅಂತಲೂ ಬರೆದಿರ್ತಾರೆ. ಹಿಂಗೆ ಕಾಷನ್ ಅಂತಲೂ ಬರೆದು ನಮ್ಮದು ಗೌತಮ್ದು ಒಂದು ಚಿತ್ರ ಬಿಡಿಸಿರ್ತಾರೆ. ಈ ಥರ 2 ಹಿಂಗೆ ಇಟ್ಟಿರ್ತಾರೆ.
ರೈಟ್, ನೋಡಿದ್ದೀರಲ್ಲ? ರೈಟ್. ಕರೆಂಟಿಂದಪ್ಪ ಟಿ ಸಿ ಟ್ರಾನ್ಸ್ಫಾರ್ಮರ್ ಹತ್ರ ಎಲ್ಲ ಹಾಕಿರ್ತಾರೆ, ನೋಡಿದ್ರೆ ಜಾಸ್ತಿ ವೋಲ್ಟ್ ಇದೆ ಅಂತೆಲ್ಲ ಬರೆದಿರ್ತಾರೆ. ಸೊ ಅದು ಡೇಂಜರ್ ತೋರಿಸೋ ಸಿಂಬಲ್ ಅದು. ಐ ಕ್ರಾಸ್ಡ್ ದ ರೋಡ್ ಕೇರ್ಫುಲ್ಲಿ, ಐಡೆಂಟಿಫೈ ದ ಕೈಂಡ್ ಆಫ್ ಟೆನ್ಸ್. ಐ ಕ್ರಾಸ್ಡ್ ದ ರೋಡ್ ಕೇರ್ಫುಲ್ಲಿ. ಸಿಂಪಲ್ ಪಾಸ್ಟ್. ಸಿಂಪಲ್ ಪಾಸ್ಟ್. ವೆರಿ ಗುಡ್. ಓಕೆ, ವೆಯ್ಟ್. ಐ ಕ್ರಾಸ್ಡ್ ದ ರೋಡ್ ಕೇರ್ಫುಲಿ. ಪರ್ಫೆಕ್ಟ್ ಪಾಸ್ಟ್ ಆಗಲ್ವಾ? ಓಕೆ, ಸಿಂಪಲ್ ಪಾಸ್ಟ್. ಫೈನ್. ವಾಶ್ ದಿ ಡ್ಯಾಶ್ ಬಿಫೋರ್ ಈಟಿಂಗ್ ದೆಮ್. ಟೇಬಲ್, ವಾಟರ್, ಬಾಲ್, ಫ್ರೂಟ್ಸ್. ಫ್ರೂಟ್ಸ್ನ ತೊಳೆದು ನಾವು ತಿನ್ನಬೇಕಾಗ್ತದೆ. ಡ್ಯಾಶ್, he come to school in time every day. Does he come to school every day? Does he come to school in time every day? ಗಣಿತಕ್ಕೆ ಹೋಗ್ಬೋದಾ? ಅದಕ್ಕೆ ನೀವು ತಯಾರಿದ್ದೀರಾ? ಇನ್ನಷ್ಟ ಇಲ್ಲಿ ಬರ್ತೀನಿ ನೋಡಪ್ಪ, ಇಲ್ವಾ? ಓಕೆ, ಮುಂದೆ ಹೋಗ್ಬೋದಾ? ರೆಡಿ ಇದ್ದೀರಪ್ಪ? ಡೇಟ್ ಹಾಕಿ. ಓಕೆ, ಚಲೋ. 4378ರಲ್ಲಿ 3ರ ಮುಖಬೆಲೆ ಮತ್ತು ಸ್ಥಾನ ಬೆಲೆ ಎಷ್ಟಿದೆ? ಇಲ್ಲಿ ಲೆಕ್ಕ ಮಾಡೋದೇನು ಇದ್ದಿದ್ದಿಲ್ಲ. ಮುಖಬೆಲೆ ಅಂದರೆ ನಾವು ಏನು ಸಂಖ್ಯೆ ಇರುತ್ತೆ ಅದೇ ಬರುತ್ತೆ, ಅದಕ್ಕೆ 3 ಬರಲೇಬೇಕು. ಆಪ್ಷನ್ ಎ ಮತ್ತು ಬಿ ಯಲ್ಲಿದೆ. 3ನೇದು ಮತ್ತು 4ನೇದರಲ್ಲಿಲ್ಲ. ಸ್ಥಾನ ಬೆಲೆ ಏನಾಗುತ್ತೆ? 300. 30 ಬರ್ಲಿಕ್ಕೆ ಸಾಧ್ಯ ಇಲ್ಲ, 300 ಬರಬೇಕು. ಆಪ್ಷನ್ ಎ. ಕಥಮ್. ರೈಟ್. 4 ಪೆನ್ಸಿಲ್ಗಳ ಒಟ್ಟು ಬೆಲೆ 16 ರೂಪಾಯಿ ಆದರೆ 1 ಪೆನ್ಸಿಲ್ನ ಬೆಲೆ ಎಷ್ಟು? 4 ರೂಪಾಯಿ. ಹೇಗೆ ಹೇಳ್ತೀರಿ? 4 ಪೆನ್ಸಿಲಿಗೆ 16 ರೂಪಾಯಿ ಆದರೆ 1 ಪೆನ್ಸಿಲಿಗೆ ಎಷ್ಟು ಅಂದರೆ 4ನಿಂದ ಭಾಗಾಕಾರ ಮಾಡ್ತೀರಿ ಇಲ್ವಾ? 4 1 4, 4 4 16. ಉತ್ತರ ಏನು ಬರ್ತದೆ ಮಕ್ಕಳೇ? 4 ರೂಪಾಯಿ. ಆಪ್ಷನ್ ಎ, ಫಸ್ಟ್ ಆಪ್ಷನ್. ಆಯತದ ಘನದಲ್ಲಿರುವ ಕೋನಗಳ ಸಂಖ್ಯೆ ಅಲ್ಲ, ಒಂದು ನಿಮಿಷ. ಹೌ ಮೆನಿ ಆ್ಯಂಗಲ್ಸ್ ಆರ್ ದೇರ್ ಇನ್ ಅನ್ ಎಕ್ಸ್ಟೆಂಡೆಡ್ ಸ್ಕ್ವಯರ್? ನನ್ನ ಪ್ರಕಾರ ಇದನ್ನು ಸ್ಕಿಪ್ ಮಾಡಿಬಿಡ್ರಿ, ಕ್ವೆಶನ್ ತಪ್ಪಿದೆ. 5/8 3/8 ಹೋಲಿಸಿದರೆ ಯಾವುದು ದೊಡ್ಡದು, ಯಾವುದು ಚಿಕ್ಕದು? 5/8 3/8ಕ್ಕಿಂತ ದೊಡ್ಡದು, ಹೌದಲ್ವಾ? ಛೇದಗಳು ಒಂದೇ ಇದ್ದಾಗ ಅಂಶಗಳನ್ನ ಏನು ಮಾಡ್ತೇವೆ ನಾವು? ನೇರವಾಗಿ ಹೋಲಿಕೆ ಮಾಡ್ತೇವೆ. ಛೇದಗಳು ಒಂದೇ ಇದ್ದಾಗ ವಿನಯ್ ಪಾಟೀಲ್ ನಾವು ಅಂಶಗಳನ್ನ ಏನು ಮಾಡ್ತೇವೆ? ನೇರವಾಗಿ ಹೋಲಿಕೆ ಮಾಡ್ತೀವಿ. 5/8 3/8ಕ್ಕಿಂತ ದೊಡ್ಡದು. ಕರೆಕ್ಟ್. ಆಪ್ಷನ್ ಬಿ ಸರಿ ಇದೆಯಾ? 178 ಡಿಗ್ರಿ ಎನ್ನುವುದು ಕೋನಕ್ಕೆ ವಿಧಾನ ಇದೆ. ಯಾವುದು ಕೋನ ಇದು? 178 ಡಿಗ್ರಿ ಹ್ಯಾಸ್ ಅನ್ ಆ್ಯಂಗಲ್ ಸಿಸ್ಟಮ್ ದಟ್ ಈಸ್ ವೈಡ್ ಆ್ಯಂಗಲ್, ಒಬ್ಟ್ಯೂಸ್ ಆ್ಯಂಗಲ್. ರೈಟ್. 3 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವೊಂದು ಹೊಂದಿರುವ ವ್ಯಾಸಗಳೆಷ್ಟು? ಎಷ್ಟಿರುತ್ತೆ ವ್ಯಾಸ? ಒಂದು ವೃತ್ತ ಇದೆ ಕಂದ, ಒಂದು ವೃತ್ತ ಇದೆ ಸರಿನಾ? ಈ ವೃತ್ತಕ್ಕೆ ಒಂದು ತ್ರಿಜ್ಯ ಇದೆ. ತ್ರಿಜ್ಯ ಎಷ್ಟಿದೆ? 3 ಸೆಂಟಿಮೀಟರ್ ಇದೆ. ಆಯಿತಾ? ವ್ಯಾಸ ಎಳಿಬೇಕಂದ್ರೆ ಏನು ಮಾಡಬೇಕು? ನಾನು ಈ ಕಡೆಗೂ ಒಂದು ತ್ರಿಜ್ಯ ಈ ಥರ ಕೂಡಿಸ್ಬೇಕು, ಒಂದು ನೇರವಾದ ರೇಖೆ ಮಾಡಬೇಕು. ವ್ಯಾಸ ಎಷ್ಟು ಸೆಂಟಿಮೀಟರ್ ಇರುತ್ತೆ ಹಾಗಾದರೆ? ಹಾಂ, ಯಾಕೆ ಇಲ್ಲಿಂದ ಇಲ್ಲಿಗೆ 3 ಸೆಂಟಿಮೀಟರ್ ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೆ? ಒಟ್ಟಾರೆ ಎಷ್ಟಿರುತ್ತಪ್ಪ? 3 + 3 6 ಸೆಂಟಿಮೀಟರ್ ಇರ್ತದೆ, ಹೌದಿಲ್ರಿ? ಸೊ ಆಪ್ಷನ್ ಬಿ ಲಕ್ಷ್ಮಿ, ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಚಲೋ. 9 ಮೀಟರ್ ಉದ್ದದಲ್ಲಿ ಎಷ್ಟು ಸೆಂಟಿಮೀಟರ್ಗಳಿವೆ? ಹೌ ಮೆನಿ ಸೆಂಟಿಮೀಟರ್ಸ್ ಆರ್ ದೇರ್ ಇನ್ 9 ಮೀಟರ್ ಲೆಂತ್? 900. ವೆರಿ ಗುಡ್. ಓಕೆ, ವೆರಿ ಗುಡ್. ಗೊತ್ತಲ್ವಾ 1 ಮೀಟರ್ಗೆ ಎಷ್ಟು ಸೆಂಟಿಮೀಟರ್? 1 ಮೀಟರ್ಗೆ ಎಷ್ಟು ಸೆಂಟಿಮೀಟರ್? 1000 ಅಲ್ಲಕ್ಕಂದ 100 ಸೆಂಟಿಮೀಟರ್ಸ್. 1 ಮೀಟರ್ಗೆ 100 ಸೆಂಟಿಮೀಟರ್. 1 ಮೀಟರ್ಗೆ 100 ಸೆಂಟಿಮೀಟರ್ ಆದರೆ 2 ಮೀಟರ್ಗೆ ಎಷ್ಟು ಸೆಂಟಿಮೀಟರ್? 3 ಮೀಟರ್ಗೆ 9 ಮೀಟರ್ಗೆ ಅಷ್ಟೇ. ಚಾಲೋಜಿ ನೆನಪಿರಬೇಕು, ಮೂಲಮಾನಗಳು ಒಂದು ಅದನ್ನು ಬದಲಾಯಿಸೋದು ನಿಮಗೆ ನೆನಪಿರಬೇಕು. 5 ಸೆಂಟಿಮೀಟರ್ ಉದ್ದವುಳ್ಳ ಚೌಕದ ಸುತ್ತಳತೆಯು ಇರುವುದು 5 ಸೆಂಟಿಮೀಟರ್ ಉದ್ದ ಚೌಕ ಇದ್ದರೆ, ಇಫ್ ಅ ಸ್ಕ್ವಯರ್ಸ್ ಲೆಂತ್ ಈಸ್ 5 ಸೆಂಟಿಮೀಟರ್ ಇಟ್ಸ್ ಸರ್ಕಂಫರೆನ್ಸ್ ಇಸ್, ಸಿ ಇದು ಸುತ್ತಳತೆಗೆ ಸರ್ಕಂಫರೆನ್ಸ್ ಅನ್ನೋ ಪದ ಬಳಸಬಾರ್ದಿತ್ತು. ದೇ ಶುಡ್ ಹ್ಯಾವ್ ಯೂಸ್ಡ್ ಪೆರಿಮೀಟರ್ ವರ್ಡ್. ಎನಿವೇಸ್,
ಸೊ ಚೌಕದ ಸುತ್ತಳತೆ ಕೇಳ್ತಿದ್ದಾರೆ ಮಕ್ಕಳೇ. ಚೌಕದ ಸುತ್ತಳತೆ ಪೆರಿಮೀಟರ್ ಆಫ್ ಸ್ಕ್ವೇರ್. ಪೆರಿಮೀಟರ್ ಆಫ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸೈಡ್ ಇಂಟು 4. ಸೊ ಎಷ್ಟಿದೆ ಮಕ್ಕಳೇ? 5 ಸೆಂಟಿಮೀಟರ್ ಇಂಟು 4 ಮಾಡಿದ್ರೆ ಎಷ್ಟು ಬರುತ್ತೆ? 20 ಸೆಂಟಿಮೀಟರ್. ಈಸಿ ಕ್ವೆಶನ್. 20 ಸೆಂಟಿಮೀಟರ್. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಚಾಲೋಜಿ. 20ರಿಂದ 30 ನಡುವೆ ಇರುವ ಅವಿಭಾಜ್ಯ ಸಂಖ್ಯೆಗಳು ಎಷ್ಟಿದ್ದಾವೆ? ಇದರಲ್ಲಿ 21 ನೋಡ್ರಿ. 7 3 21 ಬರ್ಲಿಕ್ಕೆ ಸಾಧ್ಯ ಇಲ್ಲ. 9 3 27 ಬರ್ಲಿಕ್ಕೆ ಸಾಧ್ಯ ಇಲ್ಲ. 15 2 30 ಇದು ಬರೋಕ್ಕೆ ಸಾಧ್ಯ ಇಲ್ಲ. ಅವಿಭಾಜ್ಯ ಸಂಖ್ಯೆ ಉಳಿದು ಇವೆರಡೇ ತಾನೆ, 23 ಮತ್ತು 29. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಆಲ್ರೈಟ್. ಕೆಳಗಿನ ಆಕೃತಿಯಲ್ಲಿ ತೋರಿಸಿರುವ ಬಿಂದುಗಳ ಸಂಖ್ಯೆ ಎಷ್ಟಿದ್ದಾವೆ? ಕೌಂಟ್ ಮಾಡಬೇಕು ನಿಧಾನವಾಗಿ. 1 2 3 4 5 6 7 8 9 10 11 12 13 14 15 16. ಕರೆಕ್ಟಾ? ಒಟ್ಟಾರೆ 16 ಬಿಂದುಗಳಿದ್ದಾವೆ. ನೀವು ಒಂದೊಂದಾಗಿ ಎಣಿಸಿದರೆ ನಿಮಗೆ ಸಿಗ್ತದೆ. ಅವಸರ ಮಾಡಬಾರ್ದು ಅಷ್ಟೇ. 1ರಿಂದ 50ರವರೆಗೆ ಎಷ್ಟು ವರ್ಗ ಸಂಖ್ಯೆಗಳಿದ್ದಾವೆ? ಎಷ್ಟು ವರ್ಗ ಸಂಖ್ಯೆ ಇದ್ದಾವೆ? 50 ತನಕ. ಈಗ 50ನೇ ಯಾವುದಾದ್ರೂ ಒಂದು ವರ್ಗ ಸಂಖ್ಯೆಯಿಂದ ಭಾಗಾಕಾರ ಮಾಡಿಬಿಟ್ರೆ ಯಾವ ವರ್ಗ ಸಂಖ್ಯೆ ತಂತೀರಿ? 7 7 49. 50ಕ್ಕಿಂತ ಕಡಿಮೆ ಇರೋ ವರ್ಗ ಸಂಖ್ಯೆ ಯಾವುದು? 49. 7 7 49. ಹಾಗಾದರೆ ಎಷ್ಟಿದ್ದಾವೆ ವರ್ಗ ಸಂಖ್ಯೆಗಳು? 7 ಅಷ್ಟೇ. 7 ಇರೋದು ಮಕ್ಕಳೇ, ಬೇರೆ ಯಾವುದೂ ಇಲ್ಲ. 12 ಗಂಟೆಗಳುಳ್ಳ ಗಡಿಯಾರದ ಪ್ರಕಾರ 14 ಗಂಟೆ ಎಂದರೇನು? ಅಕಾರ್ಡಿಂಗ್ ಟು ಅ ಕ್ಲಾಕ್ ಆಫ್ 12 hours, ವಾಟ್ ಈಸ್ 14 hours? 14 ಗಂಟೆ ಅಂದರೆ 12 ಗಂಟೆಗಿಂತ ಜಾಸ್ತಿ ಆಗಿದೆ. ಅದಕ್ಕೆ ನಾವೇನು ಮಾಡ್ತೀವಿ? 12 ಗಂಟೆನ ಕಳಿತೀವಿ. 12 ಗಂಟೆ ಕಳೆದ ತಕ್ಷಣ ನಿಮಗೇನು ಬರುತ್ತೆ? 2 ಗಂಟೆ ಬರುತ್ತೆ. 12 ಗಂಟೆ ದಾಟಿದೆ ಅಂದ್ರೆ ಅದರ ಅರ್ಥ ಏನು? ಅದು PM ಆಗಬೇಕು. ಆಪ್ಷನ್ ಸಿ. ಥ್ಯಾಂಕ್ ಯು. ವೆರಿ ಗುಡ್, ವೆರಿ ಗುಡ್. 1.67 ಅದನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. 1.67 ಅಂತ ಇದೆ. ಅದನ್ನು ಪಾಯಿಂಟ್ ಇಲ್ದಂಗೆ ಬರೀತೀರಿ. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದ್ದಾವೆ? 2 ಅಂಕೆ. ಹಾಗಿದ್ರ ಮೇಲೆ ಏನು ಮಾಡ್ತೀರಿ? 2 0 ಹಾಕ್ತೀರಿ. ರೈಟ್, ರೈಟ್. ಸೊ 167/100. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಬಿ. ಚಾಲೋಜಿ. ಒಂದು ಅಧಿಕ ವರ್ಷದಲ್ಲಿ ಎಷ್ಟು ದಿನಗಳಿರ್ತವೆ? 366. ಅಧಿಕ ವರ್ಷ ಎಷ್ಟು ವರ್ಷಕ್ಕೊಮ್ಮೆ ಬರುತ್ತೆ? ಯಾವ ತಿಂಗಳಿನಲ್ಲಿ ಒಂದು ದಿನ ಜಾಸ್ತಿ ಆಗ್ಬಿಡುತ್ತೆ ಅಧಿಕ ವರ್ಷದಲ್ಲಿ? ಎಷ್ಟು ದಿನ ಆಗ್ತವೆ? ಎಷ್ಟು ದಿನ ಇರ್ತಿದ್ವು? 28 ದಿನ, 29 ದಿನ ಆಗ್ತದೆ. ಗುಡ್. ಒಂದು ವೇಳೆ ನಾನು ನಿಮಗೆ ಹೇಳ್ತೇನೆ, ಈ 2025 ಇದೊಂದು ಅಧಿಕ ವರ್ಷವೇ? 2025 ಇದೊಂದು ಅಧಿಕ ವರ್ಷವೇ? ಹಾಂ, ಹೇಗಿಲ್ಲ ಅಂತೀರಾ? ಅಧಿಕ ವರ್ಷಗಳು ಯಾವಾಗಲೂ 4ರ ಬಾಧ್ಯತೆನ ಹೊಂದಿರ್ತವೆ. ಅಧಿಕ ವರ್ಷಗಳು ಯಾವಾಗಲೂ 4ರ ಬಾಧ್ಯತೆನ ಹೊಂದಿರ್ತವೆ. ಇಲ್ಲ ಕೊನೆಯಲ್ಲಿ 2 0 ಇರ್ತವೆ. ಆಯಿತಾ? ಸೊ ಅವುಗಳನ್ನು ನಾವೇನಂತ ಕರಿತೇವೆ? ಅಧಿಕ ವರ್ಷಗಳಂತ ಕರಿತೇವೆ. ಬಣ್ಣ ಬಳಿದ ಭಾಗದ ಭಿನ್ನರಾಶಿ ರೂಪ ಎಂದರೆ? ಈ ಬಣ್ಣ ಬಳಿದಿರೋ ಭಾಗ ಎಷ್ಟಿದೆಯಪ್ಪ? 3 ಇದೆ. ಒಟ್ಟು ಎಷ್ಟು ಭಾಗ ಇದೆ? 1 2 3 4 5 6 7 8 8 ಭಾಗ ಇದೆ ಮಕ್ಕಳೇ. 3/8. ಆಪ್ಷನ್ ಎ. ರೈಟ್. ಮುಂದಿನ ಪ್ರಶ್ನೆ. 4ರ ಅಪವರ್ತನಗಳು ಯಾವ್ಯಾವು? ನೋಡ್ರಿ, ಅಪವರ್ತನಗಳು ಪಟ್ಟಿ ಮಾಡೋದು ಗೊತ್ತಿದೆಯಲ್ವಾ? 1 4 2 2 ಇಷ್ಟೇ ತಾನೇ ಇರೋದು. 4ರ ಅಪವರ್ತನ ಪಟ್ಟಿ ಮಾಡ್ಬೇಕಂದ್ರೆ ನಾವು ಯು ಟರ್ನ್ ತೊಗೊತೀವಿ. ಕರೆಕ್ಟ್? ಸೊ 1 ಭೈರವಿ ಏನು ಮಾಡ್ತಿದ್ರು ಅಂದರೆ, ಭೈರವಿ 2 ಜೊತೆಗೆ ಹೇಳ್ಬಿಡ್ತಾರೆ. ಒಟ್ಟು ಅಂದರೆ 2, 2, 4 ಸರ್ ಅಂತ ಹೇಳ್ಬಿಡ್ತಾರೆ. ಅದು 2 ಸರಿ ಬಂದರೂ ಸಹ ನಾವೇನು ಮಾಡ್ತೀವಿ? 1 ಸರಿ ಮಾತ್ರ ಪರಿಗಣನೆ ಮಾಡ್ತೀವಿ. 1 2 4 ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಡಿ. ಥ್ಯಾಂಕ್ ಯು. ಆಪ್ಷನ್ ಡಿ. ಥ್ಯಾಂಕ್ ಯು. 2/9 = x/63. ಇದರಲ್ಲಿ ಎಕ್ಸ್ನ ಬೆಲೆ ಏನು? 2/9 = x/63. ಇದರಲ್ಲಿ ಎಕ್ಸ್ನ ಬೆಲೆ ಏನು? ಸೊ ಏನಾಗ್ತದೆ? 63 ಇಲ್ಲಿ ಕೊಡ್ರಿ ಅಲ್ವಾ? ಎಕ್ಸ್ನ ಒಂಟಿ ಉಳಿಸ್ಬೇಕಲ್ವ ನಾವು? ಇಲ್ಲ ಅಂದರೆ ಈ ಥರ ಯೋಚನೆ ಮಾಡಿರಿ. 2/9. 9 ಎಷ್ಟಲೇ 63. ಸಮಾನ ಭಿನ್ನರಾಶಿ ಓದಿದ್ರಲ್ವಾ? 2 ಎಷ್ಟು? 9 7 63. ಕರೆಕ್ಟ್ರಾ? ಹಾಗಾದರೆ ಇಲ್ಲೂ 7 ಗುಣಿಸಿದ್ರೆ ಏನು ಬರುತ್ತೆ? 2 7 ಎಕ್ಸ್ನ ಬೆಲೆ ಏನು ಬರಬೇಕು? 14. ಆಪ್ಷನ್ ಬಿ. ಈ ಥರ ಯೋಚನೆ ಮಾಡ್ಬೋದಲ್ವಾ ಮಕ್ಕಳೇ? ಸಮಾನ ಭಿನ್ನರಾಶಿ ರೂಪದಲ್ಲಿ ಯೋಚನೆ ಮಾಡಿದ್ರು ನಿಮಗೆ ಉತ್ತರ ಸಿಗ್ತದೆ. 1378 ಮೀಟರ್ಗಳನ್ನು ಕಿಲೋಮೀಟರ್ಗಳಾಗಿ ಪರಿವರ್ತಿಸಿದಾಗ ಇದು ಗೊತ್ತಾ? ಪರಿವರ್ತನೆ ಹೇಳಿ. ಮಿಲಿಮೀಟರ್, ಸೆಂಟಿಮೀಟರ್, ಮೀಟರ್, ಕಿಲೋಮೀಟರ್.
ಸೊ ನಾವೇನು ಮಾಡಬೇಕಾಗಿದೆ, 1378 ಮೀಟರ್ ಇದೆ. 1378 ಮೀಟರ್ನ ಏನು ಮಾಡ್ಬೇಕು ನಾವು, ಕಿಲೋಮೀಟ್ರ್ ಮಾಡಬೇಕು. ರೈಟ್, ಕಿಲೋಮೀಟ್ರ್ ಮಾಡಬೇಕಂದ್ರೆ ಮೀಟರ್ನ ಕಿಲೋಮೀಟ್ರಿಗೆ ಮಾಡಬೇಕಂದ್ರೆ ಏನು ಮಾಡಬೇಕಾಗತ್ತೆ, ಭಾಗಾಕಾರ ಮಾಡಬೇಕು. ಕೆಳಗಿಂದ ಮೇಲೆ ಹೋಗ್ತೀರಂದರೆ ಕಿಲೋಮೀಟ್ರಿಗೆ ಎಷ್ಟು ಮೀಟರು, 1000. ಸೊ ಹಾಗಾಗಿ ನಾವೇನು ಮಾಡಬೇಕಾಗತ್ತೆ, 1000ದಿಂದ ಭಾಗಾಕಾರ ಮಾಡಬೇಕಾಗತ್ತೆ ಮಕ್ಕಳೇ. ಮೀಟರ್ನ ಕಿಲೋಮೀಟ್ರ್ ಮಾಡಬೇಕಂದ್ರೆ ಅದೇ ಸಂಖ್ಯೆಗೆ ನಾವು 1000ದಿಂದ ಭಾಗಾಕಾರ ಮಾಡಬೇಕು. ನೀವು ಒಂದು ಸಂಖ್ಯೆಯನ್ನು 3 ಸೊನ್ನೆಗಳಿಂದ ಭಾಗಿಸ್ತಿದ್ದೀರಂದರೆ ಕರೆಕ್ಟ್ ಆನ್ಸರ್ 3 ಅಂಕೆ ಬಿಟ್ಟು ಪಾಯಿಂಟ್ ಇಡಬೇಕು ನಾವು. ಅಂದರೆ ಏನಾಗುತ್ತೆ, 1.378 ಕಿಲೋಮೀಟರ್. ರೈಟ್. ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಅರ್ಥ ಆಯ್ತಾ? ಮರಿಬೇಡಿ ಇದನ್ನು. ಮೂಲಮಾನಗಳಲ್ಲಿ ಕಲ್ತಿದ್ದೀವಿ ನಾವು. ಮುಂದಿನ ಪ್ರಶ್ನೆ, 10y ಯು 80 ಆದರೆ y ನ ಬೆಲೆ ಎಷ್ಟು? ಇಫ್ 10y ಈಸ್ 80 ವಾಟ್ ಈಸ್ ದ ವ್ಯಾಲ್ಯೂ ಆಫ್ y? 10y ಎಷ್ಟಿದೆ ಅಂತೆ, 80. 10y ಅಂದರೆ ಅರ್ಥ ಏನು, 10 ಇಂಟು y ಇದ್ದಂತೆ. ಹೌದಿಲ್ರಿ? 10 ಇಂಟು y ಯಾವಾಗಲೂ ಗುಣಾಕಾರ ಚಿಹ್ನೆ ಇರುತ್ತೆ. ಒಂದು ಸಂಖ್ಯೆಗೂ ಮತ್ತು ಒಂದು ಇಂಗ್ಲೀಷ್ ಅಕ್ಷರ ಥರ ಬಂತಂದರೆ ಮಧ್ಯದಲ್ಲಿ ಏನಿರ್ತದೆ, ಗುಣಾಕಾರ ಚಿಹ್ನೆ ಇರ್ತದೆ. 10y ಅಂದರೆ 10 ಇಂಟು y ಇದ್ದಂತೆ. ನಾವು y ಒಂಟು ಉಳಿಸ್ಕೊಬೇಕೀಗ, y ನ ಬೆಲೆ ಕಂಡುಹಿಡಿಬೇಕು. ಗುಣಾಕಾರ ಇದ್ದಾಗ 10 ಎಲ್ಲಿ ಹೋಗ್ತದೆ, ಕೆಳಗೆ ಹೋಗ್ತದೆ. ಕರೆಕ್ಟ್. 0 ಕಳೆದ್ರೆ ಉಳಿಯೋದೆಷ್ಟು, y ನ ಬೆಲೆ 8 ಮಾತ್ರ. ಆಪ್ಷನ್ ಎ. ಅರ್ಥ ಆಯ್ತಾ? ಇಲ್ಲ ಹಿಂಗೂ ಯೋಚನೆ ಮಾಡ್ಬೋದಿತ್ತಾ, 10 ಎಷ್ಟಲೇ 80, 10 ಎಷ್ಟಲೇ 80, ಅಲ್ಲಿ y ನ ಜಾಗದಲ್ಲಿ y ನ ಬೆಲೆ ಏನಾಗ್ತದೆ. ದಟ್ಸ್ ಇಟ್. 40ರ ಸಂಖ್ಯೆಯನ್ನು ರೋಮನ್ ಅಕ್ಷರದಲ್ಲಿ ಬರೆಯಿರಿ. ರೋಮನ್ ಅಕ್ಷರಗಳು ಗೊತ್ತಿದ್ದಾವ? 1 2 3 ಗೊತ್ತಲ್ವಾ? ನೀವು ಈ ಥರ ಬರಿತೀರಲ್ವ ರೋಮನ್ ಅಕ್ಷರ. 1 2 3 4 ಅಲ್ಲ 5 ಬರೆಯೋದು ಹೆಂಗೆ ಬರೀತೀರಿ, ಹೆಂಗೆ ಬರೀತೀರಿ? ಇದು 1 2 3 ಇದು 5. 4 4ಕ್ಕೆ ಹೆಂಗೆ ಬರಿತೀವಿ, 5 ಬರೆದ್ಬಿಟ್ಟು 5ರ ಹಿಂದೊಂದು ಬರೆದು ಬಿಡ್ತೀವಿ. ಅದರ ಅರ್ಥ ಏನು, 5ರಾಗೆ 1 ಹಿಂದೆ ಬಂದರೆ 5ರಲ್ಲಿ 1 ಕಳೆದ್ರೆ ಎಷ್ಟು, 5ರಲ್ಲಿ 1 ಕಳೆದ್ರೆ 4. 6ಕ್ಕೂ ಇಲ್ಲ, 6ಕ್ಕೆ ಏನು ಮಾಡ್ತೀವಿ, 5 ಬರಿತೀವಿ, 5 ಬರೆದು ಬಿಡ್ತೀವಿ. 5ರ ಮುಂದೆ 1 ಹಾಕ್ಬಿಡ್ತೀವಿ, ಏನಾಗ್ತದೆ ಅವಾಗ ಅದು 6 ಆಯ್ತು. 5 + 1 ಮುಂದೆ ಬಂದರೆ ಕೂಡಿಸ್ತೀವಿ, ಹಿಂದೆ ಬರೆದ್ರೆ ಏನು ಬರಿತೀವಿ, ಏನು ಮಾಡ್ತೀವಿ, ಕಳಿತೀವಿ. 6 ಆದಮೇಲೆ 7 ಹೆಂಗೆ ಬರೀತೀರಿ, 7 2 ಬರೀತೀರಿ. 5 + 2 7. ಮತ್ತು 8 ಹೇಗೆ ಬರೀತೀರಪ್ಪ, 5 ಬರೀತೀರಿ, ಮುಂದೆ 3 ಹಾಕ್ಬಿಡ್ತೀರಿ. ಏನಂತ 5 + 3 ಏನಾಗ್ತದೆ ಇದು 8. 9 ಇಲ್ಲ, ನೇರವಾಗಿ 10 ಬರೆದು ಬಿಡ್ತೀರಿ. 10ಕ್ಕೆ x ಅಂತ ಬರೀತೀರಿ, 10ಕ್ಕೆ x ಬರೀತೀರಿ. ಈಗ ನಾವು 9 ಮಾಡ್ಬೇಕಂದ್ರೆ ಏನು ಮಾಡಬೇಕು, 10ರ ಹಿಂದೆ 1 ಹಾಕ್ಬಿಡ್ತೀವಿ, ಇದೇನಾಗ್ತದೆ 9. 11 ಬರಿಬೇಕಂದ್ರೆ ಈ ಥರ, 12 ಬರಿಬೇಕಂದ್ರೆ ಮತ್ತು ಈ ಥರ, 10ರ ಮುಂದೆ 2 12, ಇದು 11 ಇದು 12. 13 ಬರಿಬೇಕು ಅಂದರೆ 10ರ ಮುಂದೆ 3 ಮಾತ್ರ ಹಾಕ್ಬೋದು, 3 ಮಾತ್ರ ಹಾಕ್ಬೋದು. 4 ಮಾಡೋಕ್ಕೆ ಬರಲ್ಲ, ಯಾಕಂದರೆ 4 ಇದೆಯಾ ಇಲ್ಲಿ. 4ಕ್ಕೆ ಹೆಂಗೆ ಬರ್ತೀವಿ, ಈ ಥರ ಬರ್ತಿದ್ದೀವಲ್ವ ನಾವು. ಎಸ್. ಸೊ ಈ ಥರ ಮುಂದುವರಿತದೆ. 14 10 4 ಹೇಗೆ ಬರೀತೀಯಪ್ಪ ಇಲ್ಲಿ, 14 ಈಸಿ. 15 ಹೇಗೆ ಬರೀತೀಯಪ್ಪ, ಎಲ್ಲಪ್ಪ 15 ಎಲ್ಲಪ್ಪ. 16 ಹೇಗೆ ಬರೀತೀರಿ, 10 ಪಕ್ಕ 6 16 ಮುಂದೆ ಹೋಗ್ತದೆ ಇದೇ ಥರ. ಗೊತ್ತಾಯ್ತಾ? ಎಲ್ಲಿವರೆಗೂ ಮುಂದೆ ಹೋಗ್ತದೆ, 50ರ ತನಕ. 50 ಬಂದ ತಕ್ಷಣ ಯಾವ ಚಿಹ್ನೆ ಬರುತ್ತೆ, 50 ಬಂದ ತಕ್ಷಣ 50ಕ್ಕೆ ಯಾವ ಚಿಹ್ನೆ ಇದೆ, 50ಕ್ಕೆ ಎಲ್ಲಿದೆಯಪ್ಪ, ಎಲ್ ಅಂದರೆ 50. ಸಿ ಅಂದರೆ ಸೆಂಚುರಿ, 100 ಆಯ್ತಪ್ಪ. ಎಲ್ ಅಂದರೆ 50, ಸಿ ಅಂದರೆ ಸೆಂಚುರಿ 100, ಸರಿನಾ? ಸೊ ಈಗ ಎಲ್ ಅಂದರೆ 50, ಸರಿ. ನಮಗೇನು ಬೇಕಿದೆ, 40 ಬೇಕಾಗಿದೆ. ಸಿ ಅಂದರೆ ಎಷ್ಟು, 100. ಇದಂತೂ ಬರೋಕ್ಕಾಗಲ್ಲ, 40ಕ್ಕೆ ಸಮ ಇದೆ, ಇದು ಬರಲ್ಲ. LX ಅಂದರೆ ಎಷ್ಟಾಗುತ್ತೆ, LX. ಎಲ್ ಅಂದರೆ ಎಷ್ಟು, 50. X ಅಂದರೆ ಎಷ್ಟು, 10. 50ರ ಮುಂದೆ ಬಂದರೆ ಏನು ಮಾಡ್ತೀರಾ, ಕೂಡಿಸ್ತೀರಾ. 50 + 10 60 ಆಗುತ್ತೆ. ಇದು 40ಕ್ಕೆ ಸಮ ಇದೆಯಾ, ಇಲ್ಲ. ಹೌದಲ್ರಿ? ಸಿ ಅಂತ ಬಂದರೆ ಏನಂತ ಅರ್ಥ, ಸಿ ಇಲ್ಲಿ 100 ಮುಂದೆ 100 ಬಂದರೆ ಏನಾಗುತ್ತದು, 200 ಆಗುತ್ತೆ. ಕರೆಕ್ಟ್ ರೀ, ರೈಟ್. ಸೊ ಇದು 200 ಆಗುತ್ತೆ. ಇದು ಸಮ ಆಗ್ತದ 40ಕ್ಕೆ, ಇಲ್ಲ. ಈಗ ಉಳಿದದ್ದು ಯಾರು ನಮ್ಮ ಹತ್ರ, ಆಪ್ಷನ್ ಇದೇ ಸರಿಯಾಗಬೇಕು. ಹೇಗೆ ಓದ್ತೀರಿ, XL ಅಂತ ಇದೆ, X 10 L 50. ಚಿಕ್ಕದ್ರ ಮುಂದೆ ದೊಡ್ಡದು ಬರಲ್ಲ, ದೊಡ್ಡದ್ರ ಹಿಂದೆ ಚಿಕ್ಕದು ಅಂತ ಓದ್ತೀವಿ ಅದನ್ನು. ಸೊ 50ರಲ್ಲಿ ಹಿಂದೆ ಬಂದರೆ ಏನು ಮಾಡ್ತೀರಿ, ಮೈನಸ್ ಮಾಡ್ತೀರಿ. 50ರ 10 ಕಳೆದ್ರೆ ಎಷ್ಟು ಉಳಿಯುತ್ತೆ, 40. ಇದರ ಬೆಲೆ ಎಷ್ಟು ಅಂತ ಹೇಳ್ಬೋದು ನಾವು, 40 ಅಂತ ಹೇಳ್ಬೋದಿಲ್ಲ. ಎಸ್ ಆರ್ ನೋ? ಗುಡ್.
ಸೊ 40 ಇದಕ್ಕೆ ಸರಿಯಾದ ಉತ್ತರ. ಓಕೆ, ಮತ್ತು -40 ಅಂತ ಬರೆದುಬಿಟ್ಟಿರಿ. ಆ ಥರ ಅಲ್ಲ. ಸೊ ಹಿಂದ್ಗಡೆ ಕಡಿಮೆ ಇತ್ತಂದರೆ 50ಕ್ಕಿಂತ ಕಡಿಮೆ ಇದೆ, 50ರಲ್ಲಿ 10 ಕಳೆದ್ಬಿಟ್ಟು ಹೇಳ್ತೀವಿ. ಅದೇ ಎಕ್ಸ್ ಮುಂದೆ ಬಂದಿದ್ರೆ ಏನಾಗ್ತಿತ್ತು, ಎಲ್ ಎಕ್ಸ್ ಅಂತ 50 ಮುಂದೆ 10 ಬಂದರೆ 60 ಆಗ್ಬಿಡ್ತಿತ್ತು. ಅರ್ಥ ಇದ್ರೆ ಸರಿ, ಮುಂದೆ ಹೋಗೋಣ. ಸಾಮಾನ್ಯ ಜ್ಞಾನ. ಓಕೆ, ನಿಮ್ಮದು ಮ್ಯಾಥಮೆಟಿಕ್ಸ್ ಮುಗಿತಪ್ಪ, ಸಾಮಾನ್ಯ ಜ್ಞಾನಕ್ಕೆ ಹೋಗ್ತಾ ಇದ್ದೀವಿ. ಒಗ್ಗಟ್ಟಿಗೆ ಹೆಸರಾದ ಕೀಟಗಳೇ. ದ ಇನ್ಸೆಕ್ಟ್ ದಟ್ ಈಸ್ ನೋನ್ ಫಾರ್ ಯೂನಿಟಿ ಈಸ್ ಜೇನುಹುಳುಗಳು. ಒಂದಕ್ಕೆ ಏನಾದರೂ ತೊಂದರೆ ಆಯ್ತಂದರೆ ಎಲ್ಲವೂ ಬಂದುಬಿಡ್ತವೆ. ಯಾರಾದರೂ ಜೇನುಹುಳುಗಳ ಹತ್ರ ಕಡಿಸ್ಕೊಂಡಿದ್ದೀರಾ? ಭಾಳ ಆನಂದವಾಗಿರ್ತದೆ. ಜುಮ್ 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 ಜುಮ್, ಕೆಂಪುಗಾಗುತ್ತೆ, ಬೆಚ್ಚಗಾಗುತ್ತೆ, ದಪ್ಪಗಾಗ್ಬಿಡುತ್ತೆ. ಆಹಾ, ಆ ನೋವು ಭಾಳ ಚೆನ್ನಾಗಿ ಅಲ್ವಾ? ನೀವು ಸಾಮಾನ್ಯದರೆ ಡಾಕ್ಟ್ರ್ ಹತ್ರ ಯಾವಾಗ ಹೋದೆವೋ ಅಂತ ಕಾಯ್ತಿರ್ತೀರಿ, ಹೌದಲ್ವಾ? ನನಗೆ ಗೊತ್ತಿಲ್ಲ ಕಂದ, ಬಟ್ ನನಗಿಷ್ಟು ಗೊತ್ತಿದೆ. ಏನಂತಂದರೆ ಜೇನುಹುಳ ಮುಳ್ಳು ಚುಚ್ಚುತ್ತದಲ್ಲ, ಅದ್ರ ಬಾಲದ ಹತ್ರ ಕೊಂಡಿ ಇರುತ್ತೊಂದು, ಅದರಲ್ಲಿ ಚುಚ್ಚಿರುತ್ತದು. ಆಯಿತಾ? ಅದು ಬಾಯಲ್ಲಿರಲ್ಲ, ಕೊಂಡಿ ಬಾಲದಲ್ಲಿರುತ್ತೆ, ಅದನ್ನು ಚುಚ್ಚಿಬಿಡುತ್ತದು. ಚುಚ್ಚಿದಾಗ ಅದರಿಂದ ಸ್ವಲ್ಪ ವಿಷನೂ ಹೊರಗೆ ಬಿಡುತ್ತೆ. ಆದರೆ ಅದು ಕಡಿತಪ್ಪ ಅಂದ್ರೆ ಅದು ಸತ್ತೋಗುತ್ತೆ. ನಮ್ಮನ್ನು ಕಡಿತಪ್ಪ ಅಂದರೆ ಜೇನುಹುಳ ಸತ್ತೋಗ್ಬಿಡುತ್ತೆ. ಹೇಗೆ ಸತ್ತೋಗುತ್ತೆ? ಆ ಕೊಂಡಿ ಹಿಂಬದಿಂದ ಚುಚ್ಚಿರುತ್ತಲ್ಲ, ಅದು ಭಾಳ ಗಟ್ಟಿ ಗಂಟ್ಕೊಂಡ್ಬಿಡುತ್ತೆ ನಮ್ಮ ಚರ್ಮಕ್ಕೆ. ಅದನ್ನು ಹೊರಗೆ ತಕ್ಕೊಳಕ್ಕಾಗಲ್ಲ. ಅದಕ್ಕೆ ಅದು ಹೊರಗೆ ತಕ್ಕೊಳ್ಬೇಕು ಅಂದರೆ ಆ ಕೊಂಡಿ ಜೊತೆಗೆ ಅದರದ್ದು ಇನ್ನೂ ಸ್ವಲ್ಪ ಅದ್ರ ಒಳಗಡೆ ಗೆಡ್ಡೆಗಳೆಲ್ಲ ಇರ್ತಾವಲ್ಲ ಹೊಟ್ಟೆ ಒಳಗಡೆ. ಈಗ ನಮಗೆ ಕರಳು, ಲಿವರು ಮತ್ತು ಜಠರ, ಮೇದು ಜರಕಾಂಗ ಗ್ರಂಥಿ ಅಂತಾರೆಲ್ಲ ಇದಾವಲ್ಲ, ಅದಕ್ಕೆ ಕೆಲವು ಗ್ರಂಥಿಗಳು ಅಂಟ್ಕೊಂಡಿರ್ತವೆ. ಅದು ಕಿತ್ಕೊಂಡು ಬಂದ್ಬಿಡುತ್ತದು, ಸಾಯಿರ್ತದೆ. ಅದಕ್ಕೆ ಅದು ಮತ್ತು ತನ್ನ ಗೂಡನ್ನು ರಕ್ಷಣೆ ಮಾಡ್ಕೊಬೇಕಲ್ಲ, ಅದು ಹೇಗೆ ಮಾಡ್ಕೊಳುತ್ತೆ? ತನಗೆ ಅಪಾಯ ಬಂದಿದೆ, ತನ್ನೆಲ್ಲ ಬೇರೆ ಹುಳುಗಳಿಗೆ ಅಪಾಯ ಬಂದು ಒದಗಿದೆ ಅಂದಾಗ ಅವು ಒಗ್ಗಟ್ಟಾಗಿರ್ತಾವೆ, ಕಡಿತಾವೆ. ಆಯಿತಾ? ಸೊ ಅದಕ್ಕೆ ಮಾತಿಲ್ಲಪ್ಪ ಬೈಲಿಕ್ಕೆ. ಅಜಯ್ ಬರಬೇಡಪ್ಪ, ಈ ಕಡೆ ಹೋಗಪ್ಪ, ನಂದು ಗೂಡಿದೆ, ಇಲ್ಲಿ ಬಂದರೆ ಕಡಿದ್ಬಿಡ್ತೀನಿ ಅಂತ ಹೇಳೋಕ್ಕೆ ಬಾಯಿ ಇಲ್ಲ. ಅದಕ್ಕೆ ಏನು ಮಾಡೋದಕ್ಕಾಗುತ್ತೆ? ಅರ್ಥ ಆಯ್ತಾ? ಚಲೋ. ಹಿಮದಲ್ಲಿ ಕಟ್ಟುವ ಮನೆ. ಅ ಹೌಸ್ ಕನ್ಸ್ಟ್ರಕ್ಟೆಡ್ ವಿತ್ ಸ್ನೋ, ಅದನ್ನೇನಂತ ಕರಿತೀವಿ? ಇಗ್ಲೂ ಮನೆಗಳಂತ ಕರಿತೀವಿ. ರೈಟ್? ಟನಲ್ ಹೌಸ್ ಅಂದರೆ ಸುರಂಗ ಮನೆ. ಸುರಂಗ ತೋಡ್ಕೊಂತ ಹೋಗೋದು, ಗುಡ್ಡದ ಕೆಳಗೆ ಒಂದು ಗುಹೆ ಥರ ತೋಡೋದಕ್ಕೆ ಟನಲ್ ಹೌಸ್ ಅಂತಾರೆ. ಪ್ರಸ್ತುತ ಭಾರತದಲ್ಲಿರುವ ರಾಜ್ಯಗಳ ಒಟ್ಟು ಸಂಖ್ಯೆ. ಅಟ್ ಪ್ರೆಸೆಂಟ್ ಟೋಟಲ್ ನಂಬರ್ ಆಫ್ ಸ್ಟೇಟ್ ಇನ್ ಇಂಡಿಯಾ ಈಸ್ 28. ವೆರಿ ಗುಡ್. ಕರ್ನಾಟಕದ ಅತಿ ಎತ್ತರದ ಪ್ರದೇಶವೇ. ದ ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ ಈಸ್ ಮುಳ್ಳಯ್ಯನಗಿರಿ. ಕೆಮ್ಮಣ್ಣುಗುಂಡಿ ಅಲ್ಲಪ್ಪ, ಮುಳ್ಳಯ್ಯನಗಿರಿ. ಓಕೆ. ಸಿರಿಧಾನ್ಯಗಳನ್ನು ಬೆಳೆಯುವ ಪ್ರಮುಖ ಜಿಲ್ಲೆ. ಪಾಪ್ಯುಲರ್ ಡಿಸ್ಟ್ರಿಕ್ಟ್ ದಟ್ ಗ್ರೋಸ್ ಮಿಲೆಟ್ಸ್. ಹಾವೇರಿ. ಥ್ಯಾಂಕ್ ಯು. ಹಾವೇರಿಯಲ್ಲಿ ಚೆನ್ನಾಗಿ ಬೆಳೀತಾರೆ. ಧೂಮಕೇತುಗಳು ಅಂದರೆ ಕಾಮೆಟ್ಸ್ ಕೈಗಳನ್ನು ಹೊಂದಿವೆ, ಕಾಲುಗಳನ್ನು ಹೊಂದಿವೆ, ಬಾಲವನ್ನು ಹೊಂದಿವೆ, ತಲೆಯನ್ನು ಹೊಂದಿವೆ. ದೇ ಹ್ಯಾವ್ ಹ್ಯಾಂಡ್ಸ್, ದೇ ಹ್ಯಾವ್ ಲೆಗ್ಸ್, ದೇ ಹ್ಯಾವ್ ಟೇಲ್ಸ್, ದೇ ಹ್ಯಾವ್ ಹೆಡ್, ಆರ್ ದೇ ಕೀಪ್ ಸ್ಲೀಪಿಂಗ್. ದೇ ಹ್ಯಾವ್ ಟೇಲ್ಸ್. ಧೂಮಕೇತುಗಳಿಗೆ ಬಾಲಗಳಿದಾವೆ ಮಕ್ಕಳೇ, ಬಾಲಗಳಿದಾವೆ. ಭಾಳ ಉದ್ದ ಇರುತ್ತೆ, ನೋಡಿದ್ದೀರಾ ಬಾಲ? ಹನುಮಂತನ ಬಾಲ ಥರ ಇರುತ್ತೆ, ಹೌದಾ? ಏನು ಕಾಣಿಸುತ್ತೆ? ಹನುಮಂತನ ಬಾಲ ಕಾಣ್ತವೆ. ರಾಕೆಟ್ಗೂ ಬಾಲ ಇರುತ್ತೆ. ಅದೇ ಥರ ಧೂಮಕೇತುಗೂ ಬಾಲ ಇರುತ್ತೆ. ಧೂಮಕೇತುಗೆ ಅದರ ಮೇಲೆ ಧೂಳಿನ ಕಣ, ಐಸ್ ಕಣಗಳೆಲ್ಲ ಇರ್ತಾವಲ್ಲ, ಅದು ಶಾಖ ಜಾಸ್ತಿ ಆದಾಗ ಅವನ್ನೆಲ್ಲ ಬಿಡ್ತಾ ಹೋಗುತ್ತೆ, ಹಿಂಬದಿಯಲ್ಲಿ ಬಿಡ್ತಾ ಹೋಗುತ್ತದು. ಆಯಿತಾ? ಸೊ ಅವುಗಳಿಗೆ ಧೂಮಕೇತುಗಳು ಅಂತ ಕರಿತೀವಿ ನಾವು. ದಕ್ಕನ್ ಪ್ರಸ್ಥಭೂಮಿಯು, ಡೆಕ್ಕನ್ ಪ್ಲಾಟ್ಯೂ ಮರಳಿನಿಂದ ಕೂಡಿದೆ, ಕನ್ಸಿಸ್ಟ್ ಆಫ್ ಸ್ಯಾಂಡ್. ಕೆಮ್ಮಣ್ಣಿನಿಂದ ಕೂಡಿದೆ, ಕನ್ಸಿಸ್ಟ್ ಆಫ್ ರೆಡ್ ಸಾಯಿಲ್. ಪುರಾತನ ಗಟ್ಟಿ ಶಿಲೆಗಳಿಂದ ರಚನೆಯಾಗಿದೆ. ಫಾರ್ಮ್ಡ್ ವಿತ್ ಓಲ್ಡನ್ ಡೇಸ್ ಟಫ್ ಸ್ಟೋನ್ಸ್. ಬಂಡೆ ಕಲ್ಲುಗಳಿಂದ ರಚನೆಯಾಗಿದೆ. ಫಾರ್ಮ್ಡ್ ವಿತ್ ರಾಕ್ಸ್. ಪುರಾತನ ಗಟ್ಟಿ ಶಿಲೆಗಳಿಂದ ರಚನೆಯಾಗಿದೆ ಮಕ್ಕಳೇ. ರೈಟ್? ಓಯಾಸಿಸ್ ಎಂದರೆ, ಓಯಾಸಿಸ್ ಇಸ್ ಅ ಬಹುರಾಷ್ಟ್ರೀಯ ಕಂಪನಿ, ಮಲ್ಟಿನ್ಯಾಷನಲ್ ಕಂಪನಿ. ಅಂತರ್ಜಲ ಬುಗ್ಗೆಗಳು, ಗ್ರೌಂಡ್ ವಾಟರ್ ಫೌಂಟೇನ್. ಇದೊಂದು ಪ್ರಾಣಿ. ಇಟ್ ಇಸ್ ಅನ್ ಅನಿಮಲ್. ಕಳ್ಳಿಯಂತಹ ಮುಳ್ಳಿನ ಗಿಡ. ಇಟ್ ಇಸ್ ಅ ಕ್ಯಾಕ್ಟಸ್ ಪ್ಲಾಂಟ್. ಅಂತರ್ಜಲ ಬುಗ್ಗೆಗಳು, ಕರೆಕ್ಟ್. ಈ ನದಿಯು ಭಾರತದಲ್ಲಿ ಹುಟ್ಟಿದರೂ ಸಹ ಇದರ ಬಹಳಷ್ಟು ಲಾಭ ಭಾರತಕ್ಕಿಲ್ಲ. ಅಂದರೆ
ದೋ ದಿಸ್ ರಿವರ್ ಈಸ್ ಒರಿಜಿನೇಟೆಡ್ ಇನ್ ಇಂಡಿಯಾ ಇಟ್ಸ್ ಬೆನಿಫಿಟ್ ಈಸ್ ನಾಟ್ ಫಾರ್ ಇಂಡಿಯಾ. ಯಾವ ನದಿ? ಗಂಗಾ ನದಿ ನಮ್ಮ ದೇಶದಲ್ಲೇ ಹರಿಯುತ್ತೆ, ಯಮುನಾನು ನಮ್ಮ ದೇಶದಲ್ಲೇ ಹರಿಯುತ್ತೆ, ಬ್ರಹ್ಮಪುತ್ರ ನಮ್ಮ ದೇಶದಲ್ಲಿ ಹುಟ್ಟೋದೇ ಇಲ್ಲ, ಅಲ್ಲಿ ಬೇರೆ ಕಡೆ ಹುಟ್ಟಿ ನಮ್ಮ ದೇಶದಲ್ಲೇ ಹರಿಯುತ್ತೆ. ಮತ್ತೆ ಬಂದು ಇಂದಸ್ ರಿವರ್ ಅಲ್ವಾ ಸಿಂಧು ನದಿ ನಮ್ಮ ದೇಶದಲ್ಲೇ ಹುಟ್ಟಿ ಎಲ್ಲಿ ಹರಿಯುತ್ತದು? ಪಾಕಿಸ್ತಾನದ ಕಡೆ ಹೋಗ್ತದೆ. ವೆರಿ ಗುಡ್, ವೆರಿ ಗುಡ್. ಇತ್ತೀಚೆಗೆ ಹೊಸದಾಗಿ ಪ್ರಕಟಿಸಿದ ಭಾರತದ ಕೇಂದ್ರಾಡಳಿತ ಪ್ರದೇಶಗಳೇ. ರೀಸೆಂಟ್ಲಿ ಇಟ್ ವಾಸ್ ಅನೌನ್ಸ್ಡ್ ದ್ಯಾಟ್ ಈಸ್ ಪ್ಲೇಸಸ್ ಆಫ್ ಇಂಡಿಯಾ ಆರ್ ಕನ್ಸಿಡರ್ಡ್ ಆ್ಯಸ್ ಯೂನಿಯನ್ ಟೆರಿಟರೀಸ್. ಯಾವಪ್ಪವು? ಕಾಶ್ಮೀರ ಮತ್ತು ಲದಾಖ್ ಹೌದಲ್ರಿ, ಅವುಗಳನ್ನು ಭಾರತದ ಕೇಂದ್ರಾಡಳಿತ ಪ್ರದೇಶಗಳಾಗಿ ಮಾಡಿದರು. ಭಾರತದ ಪ್ರಧಾನಮಂತ್ರಿಯಾಗಲು ಇರಬೇಕಾದ ಕನಿಷ್ಠ ವಯಸ್ಸು, ನೀವು ಲೋಕಸಭೆಯಿಂದ ಚುನಾವಣೆ ಮಾಡ್ತೀರಿ ಅಂದರೆ, ಸ್ಪರ್ಧಿಸ್ತೀರಿ ಅಂದರೆ 25 ವರ್ಷ ಇರಬೇಕು. ನೀವು ರಾಜ್ಯಸಭೆಯಿಂದ ಪ್ರಧಾನಮಂತ್ರಿ ಆಗಬೇಕು ಅಂದರೆ 35 ವರ್ಷ ಆಗಿರಬೇಕು. ಆಯಿತಾ? 30 ವರ್ಷ ಇರಬೇಕು. 30 ವರ್ಷ. ಸಿದ್ದರಾಮಯ್ಯವರು ಲೋಕಸಭೆಯಲ್ಲೂ ಇಲ್ಲ, ರಾಜ್ಯಸಭೆಯಲ್ಲೂ ಇಲ್ಲ, ಮಧ್ಯನೂ ಇಲ್ಲ. ಅವರು ಕೇಂದ್ರ ಆಡಳಿತ ಇದರಲ್ಲಿಲ್ಲಪ್ಪ. ಅವರು ಅದು ಏನಂತೀರಿ, ಪಾರ್ಲಿಮೆಂಟ್ನ ಒಂದು ಭಾಗ ಅಲ್ಲ ಅವರು. ನಮ್ಮ ಭಾರತದ ಸಂಸತ್ ಭವನ ಇದೆಯಲ್ಲ, ಪಾರ್ಲಿಮೆಂಟ್ ಇದೆಯಲ್ಲ, ಅಲ್ಲಿ 2 ಮನೆಗಳಿರ್ತವೆ, ಒಂದು ಲೋಕಸಭೆ, ಇನ್ನೊಂದು ರಾಜ್ಯಸಭೆ ಅಂತ. ಆಯಿತಾ? ನಾವು ಈ ಕಾನೂನುಗಳನ್ನೆಲ್ಲ ನಾವು ಎಲ್ಲಿ ಮಾಡ್ತೀವಿ? ಪಾರ್ಲಿಮೆಂಟಲ್ಲಿ ಕುಂತು ಮಾಡ್ತಾರೆ ಎಲ್ಲರೂ, ಅವ್ರು ಮಾಡ್ತಾರೆ. ಸೊ ಸಿದ್ದರಾಮಯ್ಯಂದು ಇರೋದೆಲ್ಲಿ? ಸಿದ್ದರಾಮಯ್ಯಂದು ವಿಧಾನಸೌಧ ಅದೆಲ್ಲಿದೆ? ಬೆಂಗಳೂರಲ್ಲಿದೆ. ಅವ್ರು ಬೆಂಗಳೂರಲ್ಲಿ ಇರ್ತಾರೆ, ಅಲ್ಲೂ ಹೋಗೋದಿಲ್ಲ, ಕೇಂದ್ರಕ್ಕೆ ಹೋಗೋದಿಲ್ಲ. ಆಯಿತಾ? ಒಂದು ವೇಳೆ ನೀವು ಪ್ರೆಸಿಡೆಂಟ್ ಆಗಬೇಕು ಅಂದರೆ 35 ವರ್ಷ ಆಗಿರ್ಬೇಕು ನಿಮಗೆ. ವೋಟ್ ಹಾಕಬೇಕು ಅಂದರೆ 18 ವರ್ಷ ಆಗಿರಬೇಕು. ಗುಡ್. ಆದರೆ ಆ ಪ್ರಶ್ನೆಗೆ ಉತ್ತರ 25 ವರ್ಷ. ಸಹಜವಾಗಿ ಲೋಕಸಭೆಯಿಂದನೇ ಕೇಳಿರ್ತಾರೆ, 25 ವರ್ಷ ಸರಿ ಆಗ್ತದೆ. ಗುಡವಿ ಪಕ್ಷಿಧಾಮ ಈ ರಾಜ್ಯದಲ್ಲಿದೆ. ಗುಡವಿ ಬರ್ಡ್ ಸ್ಯಾಂಕ್ಚುರಿ ಈಸ್ ಇನ್ ದಿಸ್ ಸ್ಟೇಟ್. ಏನಪ್ಪ ವಿನಯ್ ಪಾಟೀಲ್? ಕರ್ನಾಟಕ. ನೆನಪಿದೆಯಲ್ವ ನಾನು ಹೇಳಿದ್ದು? ರೈಟ್, ಗುಡ್. ಆಮ್ಲ ಮಳೆಗೆ ಕಾರಣವೇ ಇದು. ದ ರೀಸನ್ ಫಾರ್ ಆ್ಯಸಿಡ್ ರೈನ್ ಈಸ್ ಯಾವುದು ಅಂತೀರ ಮಕ್ಕಳೇ? ವಾಯು ಮಾಲಿನ್ಯ, ಕೈಗಾರಿಕಾ ಮಾಲಿನ್ಯ, ಭೂ ಮಾಲಿನ್ಯ, ಜಲ ಮಾಲಿನ್ಯ, ವೆಹಿಕಲ್ ಪೊಲ್ಯೂಷನ್, ಇಂಡಸ್ಟ್ರಿಯಲ್ ಪೊಲ್ಯೂಷನ್, ಅರ್ತ್ ಪೊಲ್ಯೂಷನ್ ಆರ್ ವಾಟರ್ ಪೊಲ್ಯೂಷನ್. ಏನಪ್ಪ? ಕೈಗಾರಿಕಾ ಮಾಲಿನ್ಯ, ಇಂಡಸ್ಟ್ರಿಯಲ್ ಪೊಲ್ಯೂಷನ್. ಗುಡ್. CK ನಾಯ್ಡು ಟ್ರೋಫಿ ಈ ಕ್ರೀಡೆಗೆ ಸಂಬಂಧಿಸಿದೆ. CK ನಾಯ್ಡು ಟ್ರೋಫಿ ಇಸ್ ರಿಲೇಟೆಡ್ ಟು ದಿಸ್ ಸ್ಪೋರ್ಟ್. ಕ್ರಿಕೆಟ್, ಹಾಕಿ, ಕಾಲ್ಚೆಂಡು ಅಥವಾ ಫುಟ್ಬಾಲ್ ಅಂತ ಕರಿತೀವಿ, ಅಥವಾ ಬ್ಯಾಡ್ಮಿಂಟನ್. ಕ್ರಿಕೆಟ್ ಸಂಬಂಧಪಡ್ತದೆ. ಕರೆಕ್ಟ್. CK ನಾಯ್ಡು ಟ್ರೋಫಿ. ಗುಡ್. ಇದುವರೆಗೆ ಗರಿಷ್ಠ ಮಾಹಿತಿ ಇರುವಂತಹ ನಕ್ಷತ್ರವೇ. ದ ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ ನೋನ್ ಅಬೌಟ್ ದಿಸ್ ಸ್ಟಾರ್ ಸೋ ಫಾರ್ ಈಸ್ ಧ್ರುವ ನಕ್ಷತ್ರ, ಬೀಟಲ್ ಗೀಸ್, ರೀಗಲ್, ಪ್ರಾಕ್ಸಿಮಾ ಸೆಂಟಾರಿ. ಇದ್ರ ಬಗ್ಗೆ ನಮಗೆ ಹೆಚ್ಚಾಗಿ ಗೊತ್ತಿದೆ, ಹತ್ತಿರ ಇದೆ. ಹಾಗಾಗಿ ಸ್ವರಕ್ಕೆ ಸ್ವರವು ಪರವಾದಾಗ ಸಂಧಿ ಕಾರ್ಯ ನಡೆಯುವುದಿಲ್ಲ. ಅದು ವೆನ್ ಟ್ಯೂನ್ ಈಸ್ ಅ ಬೂನ್ ಟು ಟ್ಯೂನ್ ಹಾರ್ಮೋನಿ ಈಸ್ ನಾಟ್ ಹ್ಯಾಪನಿಂಗ್. ದಟ್ ಈಸ್ ಪ್ರಕೃತಿ ಭಾವ ಅಂತ ಕರಿತೀವಿ. ಕರೆಕ್ಟ್. ಪ್ರಕೃತಿ ಭಾವ. ಆಲ್ ರೈಟ್. ಸೊ ಇದನ್ನು ಕನ್ನಡ ರೂಪದಲ್ಲಿ ಬರಿಬೇಕು. ಈ ದಿನಾಂಕವನ್ನು 10 ಹೇಗೆ ಬರೀತೀರಿ? 10-01-01. ಇದು 1974 ಆಗ್ಬೇಕು ಮಕ್ಕಳೇ. ಸೊ 9 ಹೇಗೆ ಬರೀತೀರಿ? 9. 70 7 ಹೀಗೆ ಬರೀತೀರಿ. 4 ಹೀಗೆ ಬರೀತೀರಿ. ಎಲ್ಲಿದೆ? ಆಪ್ಷನ್ ಸಿ ಎಲ್ಲಿದೆಯಾ? ಥ್ಯಾಂಕ್ ಯು. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಆಭರಣಗಳು ಹೊಳೆಯುವುದು. ಜ್ಯುವೆಲ್ಸ್ ಶೈನ್ ಲೈಕ್. ಥಳಥಳ, ಜಣ, ಪಳಪಳ, ಬಣ ಫಳಫಳ ಅಂತ ಹೊಳಿತದ. ಹೌದಾ? ಗುಡ್. ಹ್ರಸ್ವ ಸ್ವರಗಳು ಇದು ಬಿಡ್ರಿ, ಇದು ಬೇಡ, ಇದರದ್ದು ಟ್ರಾನ್ಸ್ಲೇಷನ್ ತಪ್ಪಿದೆ. ಹ್ರಸ್ವ ಸ್ವರಗಳು ಎಷ್ಟಿದಾವೆ ಮಕ್ಕಳು? ದೀರ್ಘ ಸ್ವರಗಳು? ಒಟ್ಟು ಸ್ವರಗಳು? ಮತ್ತು ಯೋಗವಾಹಕಗಳು ಬೇರೆ ಸ್ವರಗಳ ಗುಂಪಿಗೆ ಸೇರೋದಿಲ್ಲ. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕಂಡುಬರುವ ಬುಡಕಟ್ಟು ಸಮುದಾಯ ಯಾವುದು? ಹಾಗಾದರೆ ಕೊರಗ ಎಲ್ಲಿ ಕಂಡು ಬರ್ತಾರೆ? ತಪ್ಪು. ದಕ್ಷಿಣ ಕನ್ನಡ. ವೆರಿ ಗುಡ್. ಕೊರಗ ಎಲ್ಲಿ ಕಂಡು ಬರ್ತಾರೆ? ದಕ್ಷಿಣ ಕನ್ನಡ. ವೆರಿ ಗುಡ್. ಪರಿಸರ ಅಧ್ಯಯನ
ರೆಡಿ ಇದ್ದೀರಾ? ಚಲೋ ಜಿ. ವಾಂತಿ ಭೇದಿಯಿಂದ ಉಂಟಾಗಬಹುದಾದ ತೊಂದರೆಯು ಯಾವುದು? ವಾಟ್ ಆರ್ ದಿ ಪ್ರಾಬ್ಲಮ್ ಬೀಂಗ್ ಫೇಸ್ ಡ್ಯೂರಿಂಗ್ ವಾಮಿಟಿಂಗ್ ಆ್ಯಂಡ್ ಡಯರಿಯಾ? ನಿರ್ಜಲೀಕರಣ, ರೈಟ್. ಡಿಹೈಡ್ರೇಷನ್, ನೀರಿನ ಅಂಶ ಕಡಿಮೆ ಆಗಿರುತ್ತೆ, ಲವಣಾಂಶ ಕಡಿಮೆ ಆಗಿರುತ್ತೆ ನಿಮ್ಮ ದೇಹದಲ್ಲಿ, ಖನಿಜ ಲವಣಾಂಶಗಳು ಕಡಿಮೆ ಆಗಿರ್ತವೆ. ಅವಾಗೇನು ಕುಡೀರಿ ಅಂತಾರೆ? ಅಲ್ಲ, ನೀರು ಕುಡಿಲೇಬೇಕು, ಗ್ಲೂಕೋಸ್ ಅಲ್ಲ, ಓ ಆರ್ ಎಸ್ ಕುಡೀರಿ ಅಂತಾರೆ. ಆ ಸಮಯಕ್ಕೆ ವಾಂತಿ ಭೇದಿ ಆದಾಗ ಓ ಆರ್ ಎಸ್ ಕುಡೀರಿ ಅಂತಾರೆ. ಹೌದು ಹೌದು. ನೀರಿನ ಶುದ್ಧೀಕರಣಕ್ಕೆ ಬಳಸುವ ರಾಸಾಯನಿಕವೇ? ದ ಕೆಮಿಕಲ್ ಯೂಸ್ಡ್ ಟು ಪ್ಯೂರಿಫೈ ವಾಟರ್ ಈಸ್ ಕ್ಲೋರಿನ್ ಹಾಕ್ತೀರಿ, ರೈಟ್. ಎಲ್ಲಪ್ಪ ಮೂಗಲ್ ಕೈ ಇಡಬಾರ್ದು. ಅವನಪ್ಪ. ಹೃದಯ ಬಡಿತ ತಿಳಿಯಲು ಬಳಸುವ ಉಪಕರಣವೇ? ದ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಟು ಮೆಷರ್ ಹಾರ್ಟ್ ಬೀಟ್ ಈಸ್ ಸ್ಟೆಥೋಸ್ಕೋಪ್. ವೆರಿ ಗುಡ್. ನೀವು ಅದನ್ನು ಮಾಡ್ತೀರಾ ವಿನಯ್ ಪಾಟೀಲ್? ಭಾರತದ ಪ್ರಧಾನ ಸಾರಿಗೆ ಮಾಧ್ಯಮ? ದ ಮೇನ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಇನ್ ಇಂಡಿಯಾ ಈಸ್? ರೈಲು, ದೋಣಿ, ವಿಮಾನ, ರಸ್ತೆ ಸಾರಿಗೆ? ರೈಲು. ವೆರಿ ಗುಡ್. ಬಹಳ ರೈಲಲ್ಲಿ ಜನ ಪ್ರಯಾಣ ಮಾಡ್ತಾರೆ. ಇದು ಸಸ್ಯಜನ್ಯ ನಾರಿನ ವಿಧವಲ್ಲ. ದ ಫಾಲೋಯಿಂಗ್ ಇಸ್ ನಾಟ್ ಅ ವೆಜಿಟೇಬಲ್ ಫೈಬರ್? ಸೆಣಬು, ಹತ್ತಿ, ರೇಷ್ಮೆ ಯಾವುದೂ ಅಲ್ಲ. ಮಕ್ಕಳೇ, ರೇಷ್ಮೆ ಹುಳುದಿಂದ ಬರ್ತದೆ, ಗೊತ್ತಲ್ವಾ? ರೇಷ್ಮೆ ಹುಳು ಇರ್ತದೆ, ತನ್ನ ಸುತ್ತಲೂ ಗೂಡು ಮಾಡ್ಕೊಳತ್ತದು ಒಂದೇ ಒಂದು ದಾರದಲ್ಲಿ ಸುತ್ತಿ ಅದನ್ನು ಆ ಹುಳುವನ್ನು ಸಾಯಿಸಿಬಿಟ್ಟು ಆಮೇಲೆ ಅವ್ರು ರೇಷ್ಮೆನ ತಗೊಂತಾರೆ. ಗೊತ್ತಾ ನಿಮಗೆ? ಏನಾಗುತ್ತೆ ಗೊತ್ತಾ? ಅದು ಗೂಡಿದೆಯಲ್ವಾ, ಆ ಗೂಡು ಈಗ ನೀನು ಸೀರೆ ಮಾಡ್ಬೇಕು, ಅದರಿಂದ ನೂಲನ್ನು ತಗೊಂಡು ನೂಲು ಒಂದು ಪೂರ್ತಿ ಬರಬೇಕಲ್ವಾ, ಆವಾಗ ತಾನೇ ಅದನ್ನು ಸೀರೆಗೆ ಹಾಕಿ ಮಾಡಲಿಕ್ಕಾಗೋದು. ಆ ಗೂಡು, ಇಡೀ ಗೂಡು ಕಟ್ಟಿರುತ್ತಲ್ಲ, ಅದು ಒಂದೇ ಒಂದು ನೂಲಿಂದ ಕಟ್ಟಿರುತ್ತದು. ನೂಲು ಬಿಟ್ಕಂತ ಒಂದು ನೂಲನ್ನು. ಈಗ ಆ ಹುಳನ್ನ ಹೊರಗೆ ಕಳಿಸ್ಬೇಕು ಅಂದರೆ ನೀನೇನು ಮಾಡ್ತೀಯ? ಆ ಗೂಡನ್ನ ಕಟ್ ಮಾಡಿ ಹೊರಗೆ ಹಾಕ್ತೀಯ. ಹುಳನ್ನ ಕಟ್ ಮಾಡಿದ ತಕ್ಷಣ ಏನಾಯ್ತದು? ಅದು ಒಂದೇ ಒಂದು ದಾರ ಆಗ್ತದಾ? ಗೂಡಿಂದನೇ ಮತ್ತೆ ನೀರಲ್ಲಿ ಹಾಕಿ, ಬಿಸಿನೀರಲ್ಲಿ ಹಾಕಿ ತೆಗಿತೀರಲ್ಲ ದಾರನ, ಅದು ಒಂದೇ ದಾರ ಇರುತ್ತಾ? ಕಟ್ಟಾಗಿರುತ್ತೆ ಅದು ಸಹ. ಆ ಒಂದು ದಾರ ಸಿಗಬೇಕಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಸಾಯಿಸ್ತಾರೆ. ಆಮೇಲೆ ಇನ್ನೊಂದು ಮಾತು ಹೇಳ್ತೇನೆ. ಆ ತಳಿ ಇದೆಯಲ್ಲ, ಈಗಿನ ಹುಳುಗಳು ತಳಿ, ಅವು ಹಾರಕ್ಕೆ ಬರೋದಿಲ್ಲ. ಅವಕ್ಕೆ ಹಾರಕ್ಕೆ ಬರೋದಿಲ್ಲ, ಅವು ಸತ್ತೇ ಹೋಗ್ತಾವೆ. ಅದ್ರ ಕೆಲಸನೇ ಅಷ್ಟು. ಅದನ್ನು ಗೂಡು ಮಾಡಿಕೊಟ್ಟು ಸಾಯೋದೇ ಅದರದ್ದು ಜೀವನ. ಸತ್ತೋಗ್ಬಿಡ್ತಾವೆ ಅವೇ. ಆಯಿತಾ? ಸೊ ಆ ಥರ ಸೆಲೆಕ್ಟಿವ್ ಬ್ರೀಡಿಂಗ್ ಮಾಡಿದ್ದಾರೆ. ದ್ವಿದಳ ಸಸ್ಯಗಳು, ಒಂದು ವೇಳೆ ನಿಮಗೆ ಬಹಳ ಬೇಜಾರಾಗುತ್ತೆ, ಅಷ್ಟು ಹುಳುಗಳನ್ನು ಸಾಯಿಸ್ತೀವ ಅಂತ ಬೇಜಾರಾಗುತ್ತೆ ಅನ್ನೋದಾದ್ರೆ ಹತ್ತಿ ಬಟ್ಟೆ ಹಾಕೊಳ್ರಿ, ಕಾಟನ್ ಕ್ಲಾತ್ಸ್ ಹಾಕೊಳ್ರಿ. ರೇಷ್ಮೆ ಹಾಕ್ಲೇಬೇಕಂತ ಯಾರಾದರೂ ಹೇಳಿದಾರಾ? ಇನ್ನು ಹತ್ತಿ ಬಟ್ಟೆ ಹಾಕೊಂಡ್ರೆ ನಿಮಗೆ ಶೆಕೆ ಆಗೋದಿಲ್ಲ, ಆರಾಮಿರ್ತೀರಿ. ಹೌದಲ್ವಾ? ದ್ವಿದಳ ಸಸ್ಯಗಳು ಎಲೆಗಳ ಈ ವಿಧದ ವಿನ್ಯಾಸ ಹೊಂದಿರ್ತವೆ. ಲೀವ್ಸ್ ಆಫ್ ಪಲ್ಸಸ್ ಪ್ಲಾಂಟ್ಸ್ ವಿಲ್ ಬಿ ಲೈಕ್ ದಿಸ್. ಜಾಲಿಕ ಇರ್ತವೆ, ಹೌದಿಲ್ರಿ? ದ್ವಿದಳ ಧಾನ್ಯಗಳ ಸಸ್ಯಗಳೇನಿರ್ತವೆ ಅವುಗಳು ಜಾಲಿಕ ಎಲೆಗಳನ್ನು ಹೊಂದಿರ್ತವೆ. ಜಾಲಿಕ ಎಲೆಗಳಂದ್ರೆ ಗೊತ್ತಾ? ರಾಮಪ್ರಸಾದ್, ಈ ಥರ ಎಲೆ ಇರುತ್ತೆ, ಇದರೊಳಗೆ ಈ ಥರ ಬಂದಿರುತ್ತಲ್ಲಪ್ಪ, ಗೊತ್ತಲ್ವಾ? ಈ ರೀತಿ ವಿನ್ಯಾಸ ಹೊಂದಿರ್ತಾವಲ್ಲ ಎಲೆಗಳು, ಇವಕ್ಕೇನಂತೀವಿ ನಾವು? ಜಾಲಿಕ ಮಾದರಿ ಅಂತ ಕರಿತೀವಿ. ಆಯಿತಾ? ಮೆಶ್ ಲೈಕ್ ಪ್ಯಾಟರ್ನ್ ಹೊಂದಿರ್ತವೆ. ಹೊಲಿಗೆ ಯಂತ್ರದ ಸೂಜಿಯ ಚಲನೆಯು ಈ ಪ್ರಕಾರದ್ದು. ದ ಮೂಮೆಂಟ್ ಆಫ್ ಸೀವಿಂಗ್ ಮಷೀನ್ಸ್ ನೀಡಲ್ ಈಸ್ ದಿಸ್. ಸರಳ ರೇಖೆ ಸ್ಟ್ರೇಟ್ ಲೈನ್ ಇರ್ತದೆ. ಹೌದಾ? ಸ್ಟ್ರೇಟ್ ಲೈನ್. ಚಿಕ್ಕು ವೈಬ್ರೇಷನ್ ಇರ್ತದ, ಟ್ವಿಸ್ಟೆಡ್ ಇರ್ತದ, ಅಥವಾ ವೃತ್ತಾಕಾರದ ಇರ್ತದ? ಸರಳ ರೇಖೆ ಸರಿ ಆಗ್ತದೆ. ವಾಯುಮಂಡಲದಲ್ಲಿರುವ ಎರಡನೆಯ ಗರಿಷ್ಠ ಸಂಯೋಜಿತ ಅನಿಲವೇ? ದ ಸೆಕೆಂಡ್ ಹೈಯೆಸ್ಟ್ ಗ್ಯಾಸ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್? ರಾಂಗ್. ಆಮ್ಲಜನಕ. ವೆರಿ ಗುಡ್. ಫಸ್ಟ್ ನೈಟ್ರೋಜನ್, ಸೆಕೆಂಡ್ ಬರೋದು ಆಮ್ಲಜನಕ, ಮೂರನೇದು ಇಂಗಾಲದ ಡೈಆಕ್ಸೈಡು, ನಾಲ್ಕನೇದು ಆರ್ಗನ್ನು ಮತ್ತು ಇತರೆ ಧೂಳಿನ ಕಣಗಳು ಅವೆಲ್ಲ ಸೇರ್ತವೆ. ಇತರ ಅನಿಲಗಳಿಂದ. ಒಂದು ನಿಮಿಷ, ಕಾರ್ಬನ್ ಡೈಆಕ್ಸೈಡ್ ಎಷ್ಟಿದೆ? 0.04. ಏನು ಮೀಟ್ರಾ? ಪರ್ಸೆಂಟ್. ಆಯಿತಾ? ಶೇಂಗಾ ಕಾಳನ್ನು ಹುರಿದಾಗ ಇದು ನಾಶವಾಗಿರುತ್ತದೆ. ವೆನ್ ಪೀನಟ್ಸ್ ಆರ್ ಫ್ರೈಡ್ ದಿಸ್ ಗೆಟ್ಸ್ ಡೆಮಾಲಿಷ್ಡ್. ಯಾವುದು? ಜೈವಿಕಾಂಶ ಹಾಳಾಗ್ತದೆ. ಕರೆಕ್ಟ್. ಅದನ್ನು ಒಂದ್ಸರಿ ಹುರಿದುಬಿಟ್ಟು ಆಮೇಲೆ ನೀವು ಅದನ್ನು ಮಣ್ಣಲ್ಲಿ ಹೂತಾಕಿ ನೋಡ್ರಿ, ಬೆಳೆಯತ್ತದು. ಹುರಿದುಬಿಟ್ಟು ನಾವು ಅದನ್ನು ಬಿತ್ತಿದ್ರೆ ಗಿಡ ಬರ್ತದ?
ಅದಕ್ಕೆ ಜೈವಿಕಾಂಶ ಹಾಳಾಗಿರುತ್ತಲ್ವಾ, ಹುರಿದುಬಿಟ್ಟು ನಾವು ಮತ್ತೆ ಬಿತ್ತನೆ ಮಾಡೋಕ್ಕಾಗತ್ತದನ ಬರಲ್ಲ, ಯಾಕಂದರೆ ಅದರೊಳಗಿರುವ ಜೈವಿಕಾಂಶ ಹಾಳಾಗಿರುತ್ತೆ. ಅದಕ್ಕೆ ವಂಶ ಪರಂಪರೆ ರಚನೆಯಲ್ಲಿ ಮಹಿಳೆಯ ಸಂಕೇತ ಇದಾಗಿದೆ. ಇನ್ ದ ಫ್ಯಾಮಿಲಿ ಹೆರಿಟೇಜ್ ದಿಸ್ ರೆಪ್ರೆಸೆಂಟ್ಸ್ ಅ ವುಮನ್. ವೃತ್ತ ನಾವು ಹೆಣ್ಣು ಮಕ್ಕಳನ್ನು ವೃತ್ತವಾಗಿ ತೋರಿಸ್ತೀವಿ, ಹೌದಾ? ಚೌಕನ ಯಾರಿಗೆ ತೋರಿಸ್ತೀವಿ? ಗಂಡು ಮಕ್ಕಳಿಗೆ. ಬಾಣ ತೋರಿಸೋದು ಬೇರೆ ಬೇರೆ ಕಾರಣಗಳಿರ್ತವೆ. ತ್ರಿಕೋನ ಯಾರಿಗೆ ತೋರಿಸ್ತೀವಿ ಗೊತ್ತಿಲ್ಲ, ಮುಂದೆ ಹೋಗೋಣ. ಇದು ಮಣ್ಣಿನ ಉಪಯೋಗವಲ್ಲ. ದಿಸ್ ಇಸ್ ನಾಟ್ ದ ಯೂಸೇಜ್ ಆಫ್ ಮೈಂಡ್. ಯೂಸೇಜ್ ಆಫ್ ಮೈಂಡಾ? ಅಲ್ಲ, ಯೂಸೇಜ್ ಆಫ್ ಮಡ್. ಮಣ್ಣಿನ ಉಪಯೋಗ ಎಲ್ಲ ಆಗೋದಿಲ್ಲ. ಕೃಷಿಯಲ್ಲಿ ಆಗಲ್ವಾ? ಆಗುತ್ತೆ. ಉದ್ಯಮದಲ್ಲಿ ಆಗಲ್ವಾ? ಅಲ್ಲೂ ಆಗುತ್ತೆ. ಕಟ್ಟಡದಲ್ಲಿ ಆಗಲ್ವಾ? ಅಲ್ಲೂ ಆಗುತ್ತೆ. ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ. ಆಯಿತಾ? ಯಾವುದೂ ಅಲ್ಲ. ಎಲ್ಲಿ ಉಪಯೋಗ ಆಗಲ್ಲ, ಇಲ್ಲಾಗಲ್ವಾ? ಇಲ್ಲಾಗಲ್ವಾ? ಎಲ್ಲದರಲ್ಲೂ ಆಗುತ್ತೆ. ಹಾಗಾಗಿ ಹೇಳೋಕ್ಕಾಗೋದಿಲ್ಲ. ಸ್ವಾಭಾವಿಕ ಸಸ್ಯವರ್ಗಗಳ ಅವಶೇಷಗಳಿಂದ ಉಂಟಾದ ಇಂಧನ. ದ ಫ್ಯೂಯಲ್ ದಟ್ ವಾಸ್ ಕ್ರಿಯೇಟೆಡ್ ಬೈ ದ ರಿಮೈನ್ಸ್ ಆಫ್ ನ್ಯಾಚುರಲ್ ವೆಜಿಟೇಷನ್. ಕಟ್ಟಿಗೆ ಅದರಿಂದಲೂ ಸಿಗುತ್ತೆ, ಇದ್ಲಲ್ಲೂ ಸಿಗುತ್ತೆ, ಕಲ್ಲಿದ್ಲಲ್ಲೂ ಸಿಗುತ್ತೆ, ಎಲ್ಲವೂ ಈ ಎಲ್ಲವೂ ಸರಿಯಾಗ್ತದೆ. ಪ್ಲಾಸ್ಟಿಕ್ನಿಂದ ಆಗುವ ಹಾನಿ ತಪ್ಪಿಸಲು ಈ ಕ್ರಮ ಅಗತ್ಯ. ಟು ಅವಾಯ್ಡ್ ದಿ ಬ್ಯಾಡ್ ಇಂಪ್ಯಾಕ್ಟ್ ಆಫ್ ಪ್ಲಾಸ್ಟಿಕ್, ದಿಸ್ ಆ್ಯಕ್ಟ್ ಈಸ್ ಇಂಪಾರ್ಟೆಂಟ್. ಸುಡೋದು ಭಾಳ ಮುಖ್ಯನಾ? ಅಥವಾ ನದಿಯಲ್ಲಿ ಎಸಿಬೇಕಾ? ಅಥವಾ ಹೂಳಬೇಕಾ? ಅಲ್ವಾ? ಪುನರ್ಬಳಕೆ ಮಾಡುವುದು, ರಿಯೂಸ್, ರೀಸೈಕಲ್. ಮತ್ತು ರೆಡ್ಯೂಸ್, ಮೊದಲು ಕಡಿಮೆ ಬಳಕೆ ಮಾಡಬೇಕು. ರೆಡ್ಯೂಸ್ ಗೊತ್ತಾ ನಿಮಗೆ? ಟ್ರಿಪಲ್ ಆರ್ ಗೊತ್ತಾ? RRR ಮೂವಿ ಅಲ್ಲಪ್ಪ, ನೀನು ಮೂವಿ ಅಂತಿದ್ದಲ್ವ ಈಗ? ಹೌದಾ ಇಲ್ವಾ? ರಾಮ್ ಚರಣ್ದು ಮೂವಿ ಇದೆಯಲ್ಲ ಒಂದು, RRR ಅಂತ ಮೂವಿ ಅಲ್ಲಪ್ಪ. ರೆಡ್ಯೂಸ್, ರಿಯೂಸ್, ರೀಸೈಕಲ್. ಹಿಂಗೆ ರೆಡ್ಯೂಸ್ ಅಂದರೆ ಕಡಿಮೆ ಉಪಯೋಗ ಮಾಡಬೇಕು ಪ್ಲಾಸ್ಟಿಕ್ನ, ಆದಷ್ಟು ಕಡಿಮೆ ಮಾಡಬೇಕು. ಆಯಿತಾ? ಈಗ ಸಂಪೂರ್ಣ ಮಾಡ್ದಂಗೆ ಇರೋಕ್ಕಾಗಲ್ಲ, ಸ್ವಲ್ಪ ಅಲ್ಲಿ ಸ್ವಲ್ಪ ಉಪಯೋಗ ಮಾಡ್ತೀವಿ ನಾವು. ಹಾಗಾಗಿ ಆದಷ್ಟು ಕಡಿಮೆ ಮಾಡ್ಬೇಕು ರಾಮಪ್ರಸಾದ್. ಆಮೇಲೆ ಮಾಡೋದು ರೀಯೂಸ್, ಮರುಬಳಕೆ. ಕವರ್ನ ತರ್ತೀರಿ ಅಂಗಡಿಯಿಂದ, ಹಂಗೆ ಎಸಿಬಾರ್ದು ಅದನ್ನು. ಮತ್ತೆ ಬಳಸ್ಬೋದಿಲ್ಲ ಅದನ್ನು. ಒಂದು 5-6 ಸರಿ ಬಳಸ್ಬೋದಿಲ್ವ? ಕಡಿಮೆ ಅಂದರು. ಹಾಲು ತರಕ್ಕೆ ಹೋಗ್ತೀರಿ, ಒಂದು ಕವರ್ನ ಕೊಟ್ಕೊಡ್ತಾರೆ ಅವರು. ಅದೇ ಕವರ್ನ ಮತ್ತೊಂದಿನ ತಗೊಂಡು ಹೋಗ್ಬೋದಾ? ಮತ್ತೊಂದು ಹೊಸ ಕವರ್ ಥರ ಅವಶ್ಯಕತೆ ಇರ್ತದೆ? ಇಲ್ಲ. ಸೊ ರಿಯೂಸ್ ಮಾಡ್ಬೇಕು, ಆದಷ್ಟು ರಿಯೂಸ್ ಮಾಡಬೇಕು. ಎಲ್ಲ ಯೂಸ್ ಆದ್ಮೇಲೆ ಹಾಳಾತಪ್ಪ, ಅದನ್ನು ಏನು ಮಾಡ್ಬೇಕು ನಾವು? ಮತ್ತೆ ರೀಸೈಕಲ್ ಮಾಡ್ಬೇಕು. ಮತ್ತೆ ತಗೊಂಡೋಗಿ ಅದನ್ನು ವಾಪಸ್ ಮತ್ತೆ ಪ್ಲಾಸ್ಟಿಕ್ನ ಮತ್ತೆ ಹೊಸದಾಗಿ ಮಾಡ್ಬೋದು. ಅದನ್ನು ಕರಗಿಸ್ಬಿಟ್ಟು ಮತ್ತೆ ಹೊಸದಾಗಿ ಮಾಡ್ತಾರೆ. ಪೇಪರ್ ಒಂದು ಸರಿ ಉಪಯೋಗಿಸಿದ್ಮೇಲೆ ಇದನ್ನು ನೀವು ಎಸಿತೀರಿ, ಪೇಪರ್ ಫ್ಯಾಕ್ಟ್ರಿಗೆ ಕೊಟ್ಟರೆ ಅವ್ರು ಏನು ಮಾಡ್ತಾರೆ? ಬಫ್ ಪೇಪರ್ ಮಾಡ್ತಾರೆ, ಬಫ್ ಶೀಟ್. ಇದನ್ನು ಬರೆದಿರ್ತೀರಲ್ಲ, ಇದನ್ನು ತೊಗೊಂಡೋಗಿ ವಾಪಸ್ ಕೊಟ್ಟರೆ ಮತ್ತೆ ಹೊಸ ಬುಕ್ ಮಾಡ್ತಾರೆ ಅವರು. ಕೆಮಿಕಲೆಲ್ಲ ಹಾಕಿ ಮತ್ತೆ ಹೊಸ ಪೇಜ್ ಮಾಡಿ ಬಫ್ ಶೀಟ್ಗಳು ಬುಕ್ ಮಾಡ್ತಾರೆ. ಗೊತ್ತಿಲ್ಲಪ್ಪ, ಆ ಥರ ಎಕ್ಸ್ಚೇಂಜ್ ಫೆಸಿಲಿಟಿ ಇದೆಯಲ್ಲ ಅಂತ ನನಗೆ ಗೊತ್ತಿಲ್ಲ. ಸೊ ರೆಡ್ಯೂಸ್, ರಿಯೂಸ್, ರೀಸೈಕಲ್. ಅವ್ರೇನು ಮಾಡ್ತಾರೆ? ಗುಜ್ರಿಗೆ ಹಾಕಿದವರು, ನಿಮ್ಮ ಹತ್ರ ಬುಕ್ ತೊಗೊಂಡೋಗಿ ಗುಜ್ರಿಗೆ ಹಾಕ್ತಾರೆ. ಕ್ಷಮಿಸಿ, ನೀವು ಗುಜ್ರಿಗೆ ಹಾಕ್ತೀರಿ, ಗುಜ್ರಿಯವ್ರು ಏನು ಮಾಡ್ತಾರೆ? ರೀಸೈಕಲ್ ಮಾಡ್ತಾರೆ ಅವರು. ಅರ್ಥ ಆಯ್ತಾ? ರೀಸೈಕಲ್ ಮಾಡಿದಾಗ ಅದ್ರ ಬೆಲೆ ಏನಾಯ್ತು? ಮತ್ತೆ ಜಾಸ್ತಿ ಆಯಿತು, ಅದರಲ್ಲಿ ಲಾಭ ತಗೊಂತಾರೆ ಅವರು. ಹೌದು. ಎಸ್. ಜಲಚರಗಳು ಉಸಿರಾಟಕ್ಕೆ ಇದನ್ನು ಬಳಸುತ್ತವೆ. ವಾಟರ್ ಬೋರ್ನ್ ಅನಿಮಲ್ಸ್ ಯೂಸ್ ದೀಸ್ ಫಾರ್ ಬ್ರೀತಿಂಗ್. ದ್ರವ್ಯ ಆಮ್ಲಜನಕ ಆಧಾರಿತ ಇಂಧನ ಬಳಸ್ತವೆ ಅವು. ಅವೇನು ಗಾಡಿಗಳೇನಪ್ಪ ಅವನು ಇಂಧನ ಬಳಸೋಕ್ಕೆ? ಇವು ವಾಯು ಗುಳ್ಳೆಗಳು, ಏರ್ ಬಬಲ್. ನೀರಲ್ಲಿ ಎಷ್ಟಿರೋಕ್ಕೆ ಸಾಧ್ಯ? ಗುಳ್ಳೆಗಳು ಎಷ್ಟೋ ತನಕ ಇರೋಕ್ಕೆ ಸಾಧ್ಯ? ನೀರಿನ ಗುಳ್ಳೆಗಳು ಬಂದ್ಬಿಡುತ್ತೆ ಮೇಲದು. ಅದನ್ನು ಅವಲಂಬಿತವಾಗಿ ಬದುಕಲಿಕ್ಕೆ ಸಾಧ್ಯವೇ ಜಲಚರಗಳು? ಸಾಧ್ಯವಿಲ್ಲ. ದ್ರವೀಯ ಆಮ್ಲಜನಕ, ಲಿಕ್ವಿಡ್ ಆಕ್ಸಿಜನ್. ನೀರೊಳಗಡೆ ಆಕ್ಸಿಜನ್ ಮಿಕ್ಸ್ ಆದಾಗ ಏನಾಗುತ್ತದೋ ಲಿಕ್ವಿಡ್ ಆಕ್ಸಿಜನ್ ಅಂತ ಹೇಳ್ತೀವಿ. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಕೃತಕ ಚಿನ್ನವು ಈ ಪರಿಸ್ಥಿತಿಯಲ್ಲಿ ತನ್ನ ಹೊಳಪನ್ನು ಕಳೆದುಕೊಳ್ಳುತ್ತದೆ. ದ ಶೈನ್ ಆಫ್ ಆರ್ಟಿಫಿಷಿಯಲ್ ಗೋಲ್ಡ್ ಈಸ್ ಲಾಸ್ಟ್ ಇನ್ ದಿಸ್ ಸಿಚುವೇಶನ್. ಇದು ಚಿನ್ನ ಅಲ್ಲ, ಕೃತಕ ಚಿನ್ನ. ಯಾವಾಗ? ಮೇಲಿನ ಎಲ್ಲವೂ ಅಂತ ಹೇಳ್ಬೋದಾ? ಹೌದಾ ಇಲ್ವಾ? ಮೇಲಿನ ಎಲ್ಲವೂ ಸರಿಯಾದ ಉತ್ತರ. ಯಾವಾಗ ಅದು ತನ್ನ ಹೊಳಪನ್ನು ಕಳ್ಕೊಳ್ಳುತ್ತೆ? ಶಾಖ ಹೆಚ್ಚಿಗೆ ಮಾಡಿದಾಗ ಕರಗಿಬಿಡುತ್ತದು, ಮತ್ತು ತಂಪುಗೊಳಿಸಿದಾಗ,
ಅಥವಾ ತುಂಡುಗೊಳಿಸಿದಾಗ ತುಂಡು ಮಾಡಿದಾಗ ಗೊತ್ತಾಗ್ಬಿಡುತ್ತೆ ಒಳಗಡೆ ಏನಿದೆ ಅಂತ. ಕರೆಕ್ಟಾ? ಸೊ ಮೇಲಿನ ಎಲ್ಲವು. ಉದ್ದದ SI ಅಳತೆಮಾನ ಇದಾಗಿದೆ. ದ SI ಮೆಜರ್ಮೆಂಟ್ ಆಫ್ ಲೆಂತ್ ಈಸ್ ಮೀಟರ್. ಮೀಟರ್ ಬಳಸ್ತೀವಿ. ಯಾರ್ಡ್ ಅಂದರೆ ಅದು ಒಂದು ಅಳತೆಮಾನ. ಅಲ್ಲಿ ಇಂಗ್ಲೆಂಡಲ್ಲೆಲ್ಲ ಬಳಸ್ತಾರೆ. ಆಯಿತಾ? ಸಸ್ಯಗಳ ಉಸಿರಾಟ ಕ್ರಿಯೆಗೆ ಇದು ಆಧಾರವಾಗಿದೆ. ದಿಸ್ ಈಸ್ ದ ಬೇಸ್ ಫಾರ್ ಪ್ಲಾಂಟ್ಸ್ ಬ್ರೀತಿಂಗ್. ಪತ್ರರಂಧ್ರಗಳು, ಬೇರು ಟೋಪಿ, ಕಾಂಡರಂಧ್ರ, ಟೊಂಗೆಗಳು. ಸ್ಪೋರ್ಸ್ ಇನ್ ದ ಲೀಫ್ ಪತ್ರರಂಧ್ರಗಳು ಇರ್ತವೆ. ಎನಿವೇಸ್ ನೋ ವರೀಸ್. ಸರಿ, ಇದರಿಂದ ನಾವು ರಬ್ಬರನ್ನು ಪಡೆಯುತ್ತೇವೆ. ವಿ ಗೆಟ್ ರಬ್ಬರ್ ಫ್ರಮ್ ದಿಸ್. ಕಾರ್ಖಾನೆಗಳಿಂದ ರಬ್ಬರ್ ಪಡಿತೀವ ಅಥವಾ ಮರಗಳಿಂದ, ಪ್ರಾಣಿಗಳಿಂದ, ಕೀಟಗಳಿಂದ? ನೋಡಿದ್ದೀರಾ ರಬ್ಬರ್ ಮರ ಹೇಗೆ ಮಾಡ್ತಾರೆ? ರಬ್ಬರ್ ಹೆಂಗೆ ಕಲೆಕ್ಟ್ ಮಾಡ್ತಾರೆ ಗೊತ್ತಾ ನಿಮಗೆ? ಸೊ ಒಂದಿನ ಹೋಗಿ ಕೊರಿತಾರೆ. ಕೊರೆದ್ಬಿಟ್ಟು ಕೆಳಗಡೆ ಒಂದು ಬಟ್ಲು ಥರ ಇಡ್ತಾರೆ. ಅದರಿಂದ ಕೆಳಗಡೆ ಒಂದು ಬಕೆಟ್ ಇಟ್ಟಿರ್ತಾರೆ. ಆ ಹಾಲು ಎಲ್ಲ ಕೊರೆದಿರ್ತಾರಲ್ಲ, ನೀವು ಬೇವಿನ ಮರ ಹತ್ತಿರದಿಂದ ನೋಡಿದ್ದೀರಾ? ಬೇವಿನ ಮರಕ್ಕೆ ಸ್ವಲ್ಪ ಗಾಯ ಆಯ್ತಂದರೆ ಅಲ್ಲಿ ನಿಮಗೆ ಗಮ್ ಬರುತ್ತೆ, ಜೆಲ್ ಥರ ಒಂದು ಗಮ್ ಬರುತ್ತೆ. ನೋಡಿದ್ದೀಪ್ಪ? ಹಾಂ, ನೋಡಿದ್ದೀರಾ? ಸೊ ಅದೇ ಥರ ರಬ್ಬರ್ ಮರ ಇರುತ್ತಲ್ಲ, ಈ ಕ್ಲಾಸ್ ಮುಗಿದ್ಮೇಲೆ ಒಂದು ವಿಡಿಯೋ ನೋಡೋಣ ಆಯಿತಾ, ಯಾವ ಥರ ಇದೆ ಅಂತ. ಸೊ ಅಲ್ಲಿಂದ ಹಾಲು ಥರ ಬರುತ್ತದು, ಅದನ್ನು ಕೊರೆದು ಬಿಟ್ಟಿರ್ತಾರೆ. ಆ ಹಾಲು ಬಂದು ಬೀಳುತ್ತೆ. ಒಂದು ದಿನ 2 ದಿನ ಬಿಟ್ಬಿಡ್ತಾರೆ ಹಾಗೆ ಅದನ್ನು. ಸೊ ಆ ಬಕೆಟ್ ಶೇಪಲ್ಲೇ ಇರ್ತದೆ ಅಷ್ಟು ಹಾಲು, ಜೆಲ್ ಥರ ಬಂದಿರುತ್ತದು. ಬಿಟ್ಟರೆ ಹಂಗೆ ಒಣಗಿಬಿಡುತ್ತೆ. ಆಮೇಲೆ ಅದನ್ನು ತಂದು ಫ್ಯಾಕ್ಟ್ರಿಯಲ್ಲಿ ಪ್ರೊಸೆಸ್ ಮಾಡ್ತಾರೆ ಅದನ್ನು. ಆಯಿತಾ? ಸರಿ, ಇದು ನೀರಾವರಿ ಬೆಳೆ ಆಗುವುದಿಲ್ಲ. ದಿಸ್ ಇಸ್ ನಾಟ್ ಅ ವಾಟರ್ ಇರಿಗೇಟೆಡ್ ಕ್ರಾಪ್. ಗೋಧಿ. ಕರೆಕ್ಟ್ ಮಕ್ಕಳೇ, ಗೋಧಿ, ಮೆಕ್ಕೆಜೋಳ, ಅಕ್ಕಿ. ಓಕೆ, ರೈಟ್. ಪ್ರಾಣಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವ ಜೀವ ಸಂಕುಲಗಳು ಯಾವುವು? ವಿಚ್ ಸ್ಪೀಸೀಸ್ ರೆಪ್ರೆಸೆಂಟ್ ದಿ ಲಾರ್ಜೆಸ್ಟ್ ನಂಬರ್ ಆಫ್ ದಿ ವರ್ಲ್ಡ್ಸ್ ನೋನ್ ಆರ್ಗನಿಸಮ್ಸ್? ಕೀಟಗಳು ಮಕ್ಕಳೇ ಬಹಳ ಇದ್ದಾವೆ. ಒಂದೊಂದು ಸರಿ ಹೇಗೆ ಅನ್ಸುತ್ತೆ ಅಂದರೆ ಇಡೀ ಭೂಮಿ ಕೀಟಗಳಿಗೆ ಸೇರುತ್ತೇನೋ ಅಂತ ಅನಿಸುತ್ತೆ. ಅವ್ರದ್ದೇನೋ ಅನಿಸ್ಬಿಡುತ್ತೆ, ಅಷ್ಟು ಕೀಟಗಳಿದ್ದಾವೆ. ಹೌದಲ್ವಾ? ಎರೆಹುಳು ಭಾಳ ಕಡಿಮೆ, ಕೀಟಗಳು ಭಾಳ ಇದ್ದಾವೆ. ಕೀಟಗಳು. ಎನಿವೇಸ್ ಮಕ್ಕಳೇ, ಇಷ್ಟು ಪ್ರಶ್ನೆಗಳ ಚರ್ಚೆಯೊಂದಿಗೆ ನಮ್ಮ 2021 ವರ್ಷದ ಪ್ರಶ್ನೆ ಪತ್ರಿಕೆ ವಿವರಣೆ ಮುಕ್ತಾಯಗೊಂಡಿದೆ. ಮುಂದಿನ ತರಗತಿಯಲ್ಲಿ 2020 ಪ್ರಶ್ನೆ ಪತ್ರಿಕೆಯ ವಿವರಣೆಯನ್ನು ನೋಡೋಣ. ಅಲ್ಲಿವರೆಗೂ ನಿಮ್ಮ ಅಭ್ಯಾಸ ನಿರಂತರವಾಗಿರಲಿ. ನೆನಪಿಡಿ, ಇದು ಕ್ಲಾಸಸ್ ನಿಮ್ಮ ತರಬೇತಿ ಕೇಂದ್ರ.